ಪ್ರಭುವನ್ನ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಹರೇ ಕೃಷ್ಣ. ಹಾ ಪ್ರಭುಜಿ ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಇದೆ. ತಮಿಳರಿಗೆ ನನ್ನ ದಂಡವತ್ ಪ್ರಣಾಮ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತೀತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ನಮ್ಮ ಹಿರಿಯರಾದಂತಹ ಸರ್ವಲಕ್ಷಣ್ ಪ್ರಭು ನನ್ಗೆ 2 ದಿನದ ಹಿಂದೆ ಕಾಲ್ ಮಾಡಿ ಈ ರೀತಿ ಕೇಳಿದ್ರು. ಈ ರೀತಿಯಾಗಿ ಪ್ರತಿ ಭಾನುವಾರ ಭಕ್ತರೆಲ್ಲರೂ ಒಟ್ಟಾಗಿ ಬಂದು ಭಾಗವತ ಒಂದೊಂದು ಅಧ್ಯಾಯವನ್ನ ಅವರು ಕಲಿತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೂ ತುಂಬಾ ಸಂತೋಷ ಆಯ್ತು. ಈ ರೀತಿಯಾಗಿ ರೆಗ್ಯುಲರ್ ಆಗಿ ಪ್ರತಿ ವಾರ ಒಂದೊಂದು ಅಧ್ಯಾಯವನ್ನ ಕಲಿತಾ ಇದ್ದಾರೆ ಅಂದ್ರೆ ತುಂಬಾ ಅಂತ ಬ್ಯುಸಿ ಲೈಫ್ ಅಲ್ಲಿ ಈಗಿನ ಕಾಲದಲ್ಲಿ, ಅದರಲ್ಲೂ ಭಾನುವಾರದ ದಿನ ತಾವೆಲ್ಲ ಈ ರೀತಿಯಾಗಿ ಟೈಮ್ ತೆಗೆದುಕೊಂಡು ಈ ರೀತಿ ಓದ್ತಾ ಇರುವಂತದ್ದು, ಇದು ಶ್ರೀಲ ಪ್ರಭುಪಾದರ ಮುಖ್ಯ ಕೊಡುಗೆ ಆದಂತಹ ಈ ಗ್ರಂಥಗಳು ಏನಿದ್ದಾವೆ ಇವುಗಳನ್ನ ನೀವು ಇಷ್ಟು ಚೆನ್ನಾಗಿ ಕಲಿತಾ ಇದ್ದೀರಿ, ಅದನ್ನ ಪಾಲನೆ ಮಾಡ್ತಾ ಇದ್ದೀರಿ, ಅದನ್ನ ಬೇರೆಯವ್ರಿಗೂ ಕೂಡ ಹಂಚ್ತಾ ಇದ್ದೀರಿ. ಇದು ತುಂಬಾ ಪ್ರಶಂಸನೀಯವಾದಂತಹ ವಿಷಯ. ನನಗೆ ತುಂಬಾ ಸಂತೋಷ ಆಯ್ತು. ಪ್ರಭುಗಳು ನೀನು ಅವ್ರಿಗೆ ಹೋಗಿ ಇದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಆಗತ್ತಾ ಅಂದ್ರು. ನನಗೊಂದು ಸ್ವಲ್ಪ ಮುಜುಗರ ಆಯ್ತು. ಯಾಕಂದ್ರೆ ಇಷ್ಟೊಂದು ಒಳ್ಳೆ ಭಾವದಲ್ಲಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ನಾನು ಕೂಡ ಅವ್ರ ಸಂಘವನ್ನ ಪಡಿಲ್ಲ, ಅದ್ಮೇಲಾಗಿ ಭಾಗವತ ಗ್ರಂಥವನ್ನ ಓದುವಂತಹ ಒಂದು ಅವಕಾಶ ಅಂತ ಆ ರೂಪದಲ್ಲಿ ನಾನು ಇದನ್ನ ಸ್ವೀಕರಿಸ್ದೆ. ಸೊ ತಮ್ಮೆಲ್ಲರಿಗೆ ನನ್ನ ಅಭಿಲಾಷೆ, ನನ್ನ ಅಭಿನಂದನೆಗಳು ಹೇಳ್ಬೇಕಂದ್ರೆ ಇಷ್ಟು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದೀರಾ. ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ದೇವರಲ್ಲಿ ನನ್ನ ಪ್ರಾರ್ಥನೆ ಕೂಡ ಮಾಡ್ತೀನಿ. ಸೊ ಮೊದಲಿಗೆ ನಾವು ಇವತ್ತು 1ನೇ ಸ್ಕಂದದ 3ನೇ ಅಧ್ಯಾಯದ ಬಗ್ಗೆ ಚರ್ಚೆ ಅಂತ ಮಾತಾಜಿ ಅವ್ರು ನನಗೆ ಮೆಸೇಜ್ ಕಳಿಸಿದ್ರು. ಕರೆಕ್ಟ್ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಕನ್ಫರ್ಮ್ ಮಾಡ್ತೀರಾ? 3ನೇ ಅಧ್ಯಾಯ ಅಲ್ವಾ ಇವತ್ತು? 1ನೇ ಸ್ಕಂದದ 3ನೇ ಅಧ್ಯಾಯ. ಓಕೆ. ಸೊ ಪ್ರಾರಂಭ ಮಾಡ್ಲಿಕ್ಕೂ ಮುಂಚೆ ನಾವು ಒಂದ್ಸಲ ದೇವರಲ್ಲಿ ಪ್ರಾರ್ಥನೆ ಮಂಗಳಾಚರಣವನ್ನ ಹೇಳ್ಬಿಡೋಣ. ತಾವು ಕೂಡ ಅನ್ಮ್ಯೂಟ್ ಮಾಡಿ ನನ್ನ ಜೊತೆ ಇದನ್ನ ನೀವು ಪಠಣೆ ಅಥವಾ ಸ್ತುತಿಯನ್ನ ಹೇಳಬಹುದು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾನ್ವಿತಾಂಶ್ಚ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ಬಂಧು ಜಗತ್ಪತೆ ಗೋಪೇಶ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ಹರೇ ಕೃಷ್ಣ. ತಾವೆಲ್ಲರೂ ಈ 1ನೇ ಸ್ಕಂದದ 2 ಅಧ್ಯಾಯಗಳನ್ನ ಕಲ್ತಿದ್ದೀರಿ. ಇಲ್ಲಿವರೆಗೆ ಅನೇಕ ಭಕ್ತರು ಬಂದು ಇದ್ರ ಬಗ್ಗೆ ವರ್ಣನೆಯನ್ನ ಮಾಡಿದ್ದಾರೆ. ಸೊ ಇವತ್ತಿನ ಚರ್ಚೆಯಲ್ಲಿ ನಾವು 3ನೇ ಅಧ್ಯಾಯವನ್ನ ಕಲೀಲಿಕ್ಕೆ ಪ್ರಯತ್ನ ಪಡೋಣ.
ಸೊ ಈ 3ನೇ ಅಧ್ಯಾಯ, ಈ ಅಧ್ಯಾಯದ ಹೆಸರು, ತಮ್ಮ ಹತ್ರ ಪುಸ್ತಕ ಇದೆಯಾ? ಭಾಗವತ ಪುಸ್ತಕ. ಹರೇ ಕೃಷ್ಣ. ಇದೆ ಪ್ರಭುಜಿ. ಇದೆ ಅಲ್ವಾ? ಇದೆ, ಇದೆ ಯಾಕೆಂದ್ರೆ ಪ್ರಭು. ನಾನು ಕೆಲವು ಶ್ಲೋಕಗಳನ್ನ ತೋರಿಸ್ತೀನಿ, ಬಟ್ ಆದ್ರೂ ಕೂಡ ಅನುವಾದಗಳು ನನ್ನ ಹತ್ರ ಡಿಸ್ಪ್ಲೇಗಿಲ್ಲ. ಹಾಗಾಗಿ ತಾವು ಕೂಡ ಪುಸ್ತಕ ಇಟ್ಕೊಂಡು ನಾನು ಹೇಳ್ದ ಹಾಗೆ ಓದ್ತಾ ಕೂಡ ಹೋಗ್ಬೇಕು. ಅದಕ್ಕೋಸ್ಕರ ಕೇಳ್ದೆ. ಸೊ ಇಲ್ಲಿವರೆಗೆ ನಾವು ನೋಡಿರೋದು ಏನಂದ್ರೆ, ನೈಮಿಷ ಅರಣ್ಯ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಋಷಿಗಳು ಸೇರಿದ್ದಾರೆ. ಆ ಋಷಿಗಳು ಚರ್ಚೆ ಮಾಡ್ತಾ ಇದ್ದಾರೆ, ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ವಿಶೇಷವಾದಂತಹ ಸಾಧು ಪುರುಷ ಸೂತ ಗೋಸ್ವಾಮಿ ಅಲ್ಲಿ ಬರ್ತಾರೆ. ಅವನನ್ನ ನೋಡಿ ಅವರು ದೊಡ್ಡ ಭಗವದ್ ಭಕ್ತರು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅಲ್ಲಿದ್ದಂತಹ ಎಲ್ಲ ಋಷಿಗಳ ಮುಖ್ಯಸ್ಥರಾದಂತಹ ಶೌನಕ ಋಷಿಗಳು ಆ ಸೂತ ಗೋಸ್ವಾಮಿಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನಾವಿದನ್ನ ಓದಿದ್ದೀವಿ ಅಲ್ವಾ? ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಯಾರಿಗಾದ್ರೂ ನೆನಪಿದೆಯಾ? 6 ಪ್ರಶ್ನೆಗಳು ಪ್ರಭುಜಿ. 6 ಪ್ರಶ್ನೆಗಳನ್ನ ಕೇಳಿದ್ರು ಅಲ್ವಾ? 6 ಪ್ರಶ್ನೆಗಳಿಗೆ ಉತ್ತರವನ್ನ ಸೂತ ಗೋಸ್ವಾಮಿ ಅವರು ಹೇಳ್ತಾ ಹೋಗ್ತಾರೆ ಅಲ್ವಾ? ಇದನ್ನ 2ನೇ ಅಧ್ಯಾಯದಲ್ಲಿ ನೋಡಿದೀವಿ, ಮತ್ತೆ ಈ 3ನೇ ಅಧ್ಯಾಯದಲ್ಲೂ ಕೂಡ ಉಳಿದಿರುವಂತಹ ಪ್ರಶ್ನೆಗಳ ಉತ್ತರವನ್ನ ಸೂತ ಗೋಸ್ವಾಮಿ ಅವರು ವಿವರಿಸ್ತಾ ಹೋಗ್ತಾರೆ. ಸೊ ಯಾವ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಸೊ ಒಟ್ಟಾರೆ 6 ಪ್ರಶ್ನೆಗಳನ್ನ ಅವರು ಕೇಳ್ತಾರೆ ಶೌನಕ ಋಷಿಗಳು. ಆ ಉತ್ತರವನ್ನ ಸೂತ ಗೋಸ್ವಾಮಿ ಅವರು ಹೇಳ್ತಾ ಹೋಗ್ತಾರೆ. ಯಾವ್ಯಾವ ಪ್ರಶ್ನೆಗಳು? ರೇಖಾ ಮಾತಾಜಿ ಅವರೇ ಓದ್ಲಿಕ್ಕಾಗತ್ತಾ? ಸ್ಕ್ರೀನ್ ನೋಡಿ. ಹಾ ಪ್ರಭುಜಿ, ಸ್ಕ್ರೀನ್ ನೋಡಿ ಓದ್ಬೇಕಾ? ಸ್ಕ್ರೀನ್ ನೋಡಿ ಓದಿ. ಪರಮ ಕಲ್ಯಾಣ ಎಂದರೇನು? 1:1:9. ಎಲ್ಲಾ ಧರ್ಮ ಗ್ರಂಥಗಳ ಸಾರ ಏನು? 1:1:11. ಪರಮಾತ್ಮನು ಯಾವ ಉದ್ದೇಶಕ್ಕಾಗಿ ಕಾಣಿಸಿಕೊಂಡನು? 1:1:12. ಪುರುಷ ಅವತಾರ 1:1:17. ಲೀಲಾ ಅವತಾರ 1:1:18. ಶ್ರೀಕೃಷ್ಣನ ನಿರ್ಗಮನದ ನಂತರ ಧರ್ಮವು ಎಲ್ಲಿ ಆಶ್ರಯ ಪಡೆದಿದೆ? 1:1:23. ಹರೇ ಕೃಷ್ಣ ಮಾತಾಜಿ. ಈ 6 ಪ್ರಶ್ನೆಗಳನ್ನ ಶೌನಕ ಋಷಿಗಳು ಕೇಳಿದ್ದಾರೆ ಸೂತ ಗೋಸ್ವಾಮಿ ಅವರಿಗೆ. ಒಂದು ಜೀವಿಯ ಪರಮ ಕಲ್ಯಾಣ ಹೇಗೆ ಆಗ್ತದೆ? ಎಲ್ಲ ಗ್ರಂಥಗಳ ಸಾರ ಏನು? ದೇವರು ಈ ಧರೆಗಿಳಿದು ಬಂದಾಗ, ಅವತರಿಸಿದಾಗ ಆ ಅವತಾರದ ಹಿಂದೆ ಉದ್ದೇಶ ಏನಿದೆ? ಹೇಗೆ ಸೃಷ್ಟಿಯನ್ನ ದೇವರು ಮಾಡ್ತಾ ಇದ್ದಾನೆ? ಹೇಗೆ ಅವನ ಲೀಲೆಗಳನ್ನ ಅವನು ತೋರಿಸ್ತಾನೆ? ಅದರ ಹಿಂದಿರುವಂತ ಉದ್ದೇಶ ಏನು? ಆ ನಂತರ ಕೊನೆಯದಾಗಿ ಶ್ರೀಕೃಷ್ಣ ಅಂತರ್ಧಾನ ಅಥವಾ ನಿರ್ಗಮನ ಹೊಂದಾಗ ಈ ಜಗತ್ತಿನಲ್ಲಿರುವಂತಹ ಧರ್ಮ ಯಾವ ಆಶ್ರಯವನ್ನ ಪಡೆದಿದೆ? ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರ ಉತ್ತರವೇ ಮುಂದಿನ 2 ಅಧ್ಯಾಯಗಳು. 2ನೇ ಅಧ್ಯಾಯ ಮತ್ತೆ 3ನೇ ಅಧ್ಯಾಯ ಈ 6 ಪ್ರಶ್ನೆಗಳ ಉತ್ತರವನ್ನ ತೋರಿಸ್ತಾ ಹೋಗ್ತದೆ. ಸೊ ಇಲ್ಲಿವರೆಗೆ ನಾವು 4 ಪ್ರಶ್ನೆಗಳ ಉತ್ತರವನ್ನ ನೋಡಿದೀವಿ 2ನೇ ಅಧ್ಯಾಯದಲ್ಲಿ. ತಾವೆಲ್ಲ ಓದಿದ್ದೀರಾ ಆಗ್ಲೇ, ಇದ್ರ ಬಗ್ಗೆ ಕಲ್ತಿದ್ದೀರಾ ಅಲ್ವಾ? ಸೊ ಪರಮ ಕಲ್ಯಾಣ ಜೀವಿಗೆ ಏನದು? ಅದುವೇ ಭಕ್ತಿ ಸೇವೆಯನ್ನ ಪಾಲನೆ ಮಾಡಿ ದೇವರ ಮೇಲೆ ಅಶುದ್ಧ ಪ್ರೇಮವನ್ನ ಜಾಗೃತಗೊಳಿಸಿಕೊಳ್ಳೋದೇನಿದೆ ಅದುವೇ ಆ ಜೀವಿಯ ಪರಮ ಕಲ್ಯಾಣದ ಉಪಾಯ. 2ನೇದು ಎಲ್ಲ ಧರ್ಮ ಗ್ರಂಥಗಳ ಸಾರ ಏನು? ಅದು ಭಕ್ತಿ ಸೇವೆ, ಪ್ರೇಮಮಯ ಭಕ್ತಿ ಸೇವೆ. ಇದನ್ನ 2ನೇ ಪ್ರಶ್ನೆ ಉತ್ತರವಾಗಿ ಅವರು ಹೇಳಿದ್ರು. 2ನೇ ಅಧ್ಯಾಯದಲ್ಲಿ ಪೂರ್ತಿ ಇದೇ ವಿವರಣೆ ಇದೆ. 3ನೇದು ದೇವರು ಯಾವ ಉದ್ದೇಶಕ್ಕಾಗಿ ಕಾಣಿಸ್ಕೊಳ್ತಾನೆ? ದೇವರು ಆ ಶುದ್ಧ ಸತ್ವ ಗುಣದಲ್ಲಿರುವಂತಹ ಆ ಭಕ್ತರನ್ನ ಉದ್ಧರಿಸ್ಲಿಕ್ಕೋಸ್ಕರ ಅವತರಿಸ್ತಾನೆ. ಅದು ಮುಖ್ಯ ಉದ್ದೇಶ ದೇವರ ಅವತಾರಗಳ ಹಿಂದೆ. 4ನೇದು ದೇವರು ಹೇಗೆ ಸೃಷ್ಟಿಯನ್ನ ಮಾಡ್ತಾನೆ? ಅದುವೇ ಪುರುಷ ಅವತಾರದ ಮೂಲಕ. ಇದನ್ನು ಕೂಡ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೀವಿ. ಈಗ ಉಳಿದಿರುವಂತಹ 2 ಪ್ರಶ್ನೆಗಳು ಯಾವ ಪ್ರಶ್ನೆಗಳು? ಉಳಿದಿರೋ 2 ಪ್ರಶ್ನೆಗಳು? ಲೀಲಾ ಅವತಾರ ಮತ್ತು ಶ್ರೀಕೃಷ್ಣ ನಿರ್ಗಮನದ ನಂತರ ಧರ್ಮವು ಎಲ್ಲಿ ಆಶ್ರಯ ಪಡೆದಿದೆ? ಈ 2 ಪ್ರಶ್ನೆಯ ಉತ್ತರವೇ, ಇವುಗಳ ಉತ್ತರವನ್ನೇ ನಾವು 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಓಕೆ, ಸೊ ಈ 3ನೇ ಅಧ್ಯಾಯ ಪ್ರಾರಂಭ ಆಗೋದೇ ಹೀಗೆ. ಈ 3ನೇ ಅಧ್ಯಾಯದ ಟೈಟಲ್, ಶೀರ್ಷಿಕೆ ಏನು? ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಎಲ್ಲ ಅವತಾರಗಳ ಉಗಮ ಮೂಲ ಅವನೇ ಶ್ರೀಕೃಷ್ಣ, ಪರಮ ಪುರುಷ. ಸೊ ಈ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯಗಳಿವೆ. ಈ ವಿಷಯಗಳನ್ನ ನಾವು ಶ್ಲೋಕದ ಮೂಲಕ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಪ್ರಶ್ನೆ ಲೀಲಾವತಾರದ ಬಗ್ಗೆ ಇತ್ತು. ನೆನಪಿರ್ಲಿ, 2 ಪ್ರಶ್ನೆಗಳ ಉತ್ತರವನ್ನ ಈ ಅಧ್ಯಾಯದಲ್ಲಿ ನೋಡ್ತಾ ಇರೋದು. 1ನೇದು ಲೀಲಾವತಾರದ ಪ್ರಶ್ನೆ, ಇನ್ನೊಂದು ಎಲ್ಲಿ ಧರ್ಮ ಆಶ್ರಯ ಪಡೆದಿದೆ ಶ್ರೀಕೃಷ್ಣನ ನಿರ್ಗಮನದ ನಂತರ ಅನ್ನೋದು.
ಸೊ ಈಗ ಲೀಲಾವತಾರದ ಬಗ್ಗೆ ವರ್ಣನೆಯನ್ನ ಮಾಡಬೇಕು. ಅದಕ್ಕೂ ಮುಂಚೆ ಸೂತ ಗೋಸ್ವಾಮಿ ಅವರು ಪುರುಷಾವತಾರದ ವರ್ಣನೆಯನ್ನ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಪ್ರಶ್ನೆ ಇರೋದು ಲೀಲಾವತಾರದ ಬಗ್ಗೆ, ಪುರುಷಾವತಾರದ ಬಗ್ಗೆ ಯಾಕೆ ಹೇಳ್ತಾರೆ? ಅದು ಒಂದು ಆಶ್ಚರ್ಯದ ಸಂಗತಿ ಆಗಬಹುದು. ಅದಕ್ಕೆ ಉತ್ತರ ನೋಡೋದಾದ್ರೆ, ನೋಡಿ, ದೇವರು ಶ್ರೀಕೃಷ್ಣ ಅವನು ಆದಿ ಸೃಷ್ಟಿಕರ್ತ, ಎಲ್ಲ ಸೃಷ್ಟಿ ಕೂಡ ಅವನಿಂದನೇ ಬರುವಂತ ಅಲ್ವಾ? ಸೊ ಆ ಶ್ರೀಕೃಷ್ಣನೇ ಮಹಾವಿಷ್ಣುವಾಗಿ ವಿಸ್ತರಿಸ್ತಾನೆ. ಮಹಾವಿಷ್ಣು ಅಥವಾ ಕಾರಣೋದಕಶಾಯಿ ವಿಷ್ಣು ಅಂತ ಹೇಳ್ತೀವಿ. ಆ ಕಾರಣೋದಕಶಾಯಿ ವಿಷ್ಣುವಿನ ಚರ್ಮದಿಂದ, ಆ ಚರ್ಮದ ರೋಮದ ಕೂಪಗಳಿಂದ, ಆ ಉಸಿರಾಟದಿಂದ ಸಾಕಷ್ಟು ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತಾ ಇವೆ. ಅವನನ್ನ ಮಹಾವಿಷ್ಣು, ಎಲ್ಲ ಈ ಸೃಷ್ಟಿಗೆ ಬೇಕಾದಂತಹ ಎಲ್ಲ ಮೂಲಭೂತವಾದಂತಹ ವಸ್ತುಗಳನ್ನ ಈ ವಿಷ್ಣುವೇ ಸೃಷ್ಟಿಸ್ತಾನೆ. ಮಹಾವಿಷ್ಣು ಕಾರಣೋದಕಶಾಯಿ ವಿಷ್ಣು ಅಂತ ಹೇಳ್ತಾರೆ. ಆ ನಂತರ ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಈ ಮಹಾವಿಷ್ಣು ಮತ್ತೆ ವಿಸ್ತಾರವಾಗಿ, ಅದು ಶ್ರೀಕೃಷ್ಣನ ವಿಸ್ತಾರವೇ, ಬಟ್ ಮಹಾವಿಷ್ಣುವಿನ ಮತ್ತೆ ವಿಸ್ತಾರ ಆಗಿ ಆ ಪ್ರತಿ ಬ್ರಹ್ಮಾಂಡವನ್ನ ಪ್ರವೇಶಿಸ್ತಾನೆ. ಆ ವಿಷ್ಣುವಿಗೆ ಹೆಸರು ಗರ್ಭೋದಕಶಾಯಿ ವಿಷ್ಣು. ಆ ವಿಷ್ಣು ಆ ಬ್ರಹ್ಮಾಂಡವನ್ನ ಪ್ರವೇಶಿಸಿ ಅಲ್ಲಿ ಇರುವಂತಹ ಆ ಗರ್ಭೋದಕ ಸಮುದ್ರದಲ್ಲಿ ಆ ಅನಂತ ಶೇಷನ ಮೇಲೆ ಮಲಗಿದ್ದಾನೆ, ದಿವ್ಯ ನಿದ್ರೆಯಲ್ಲಿ ಮಲಗಿದ್ದಾನೆ. ಅವನ ನಾಭಿಯಿಂದ ಒಂದು ಕಮಲ ಹೊರಬರ್ತದೆ, ಆ ಕಮಲದ ಮೇಲೆ ಬ್ರಹ್ಮ ಕಾಣಿಸ್ಕೊಳ್ತಾನೆ. ಆ ನಂತರ ದೇವರು ಮಾಡಿದಂತಹ ಸೃಷ್ಟಿಯನ್ನ ಉಪಯೋಗಿಸಿ ಆ ಬ್ರಹ್ಮ ಮುಂದಿನ ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾನೆ. ನಾವು ಸಾಮಾನ್ಯವಾಗಿ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಹೇಳ್ತೀವಿ, ಆದ್ರೆ ಬ್ರಹ್ಮ ಅವನ ಹಿಂದೆ ಮೂಲ ಸೃಷ್ಟಿಕರ್ತ ಯಾರು? ಅದು ಶ್ರೀಕೃಷ್ಣ ಮಹಾವಿಷ್ಣು. ಶ್ರೀಕೃಷ್ಣನ ವಿಸ್ತಾರವಾದಂತಹ ಈ ಮಹಾವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಇವರು ಸೃಷ್ಟಿಕರ್ತರು. ಅನಂತರ ಬ್ರಹ್ಮ ಅವರು ಮಾಡಿದಂತಹ ಸೃಷ್ಟಿಯನ್ನು ಉಪಯೋಗಿಸಿ ಮುಂದಿನ ಸೃಷ್ಟಿಯನ್ನ ಮಾಡ್ತಾನೆ, ವಿಸರ್ಗ ಅಂತ ಹೇಳ್ತೇವೆ ಅದಕ್ಕೆ ನಾವು. ಸೊ ಇದು ಗರ್ಭೋದಕಶಾಯಿ ವಿಷ್ಣು. ಕೆಲವೊಮ್ಮೆ ನಾವು ಈ ವಿಶೇಷವಾಗಿ ಆದಿ ಪುರುಷ ಎಂತಾರೆ, ಅದು ವಿರಾಟ್ ಪುರುಷ ಅಥವಾ ಪುರುಷ ಸೂಕ್ತ ಅನ್ನುವಂತಹ ಕೆಲವು ವೇದೋಕ್ತ ಮಂತ್ರಗಳನ್ನ ಹೇಳ್ತೀವಿ, ಅದು ಗರ್ಭೋದಕಶಾಯಿ ವಿಷ್ಣುವಿಗೆ ಹೇಳಲಾಗುತ್ತೆ. ಅದಲ್ಲದೇನೆ ಕ್ಷೀರೋದಕಶಾಯಿ ವಿಷ್ಣು, ಇದು ಇನ್ನೊಂದು ವಿಸ್ತಾರ ದೇವರದು. ಈ ವಿಷ್ಣುವಿನ ರೂಪದಲ್ಲಿ ದೇವರು ಪ್ರತಿಯೊಂದು ಜೀವಿಯ ಜೊತೆ, ಪ್ರತಿಯೊಂದು ಅಣುವಿನಲ್ಲೂ ಕೂಡ ಸ್ಥಿತನಾಗಿದ್ದಾನೆ. ಅದುವೇ ಕ್ಷೀರೋದಕಶಾಯಿ ವಿಷ್ಣು, ಸರ್ವ ಅಂತರ್ಯಾಮಿ ಪರಮಾತ್ಮ ಅಂತ ಹೇಳ್ತಾರೆ. ಒಟ್ಟಾರೆ ಈ ಎಲ್ಲಾ ಮೂರು ವಿಷ್ಣುಗಳನ್ನ ಪರಮಾತ್ಮ ಅಂತ ಹೇಳಲಾಗತ್ತೆ. ಸಾಮಾನ್ಯವಾಗಿ ಈ ಮೂರನೇ ವಿಷ್ಣು ಏನಿದ್ದಾನೆ, ದೇವರು ವಿಷ್ಣು, ಪ್ರತಿ ಜೀವದ ಜೊತೆ ಇರುವಂತಹ ವಿಷ್ಣುವಿಗೆ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ನೋಡೋದಾದ್ರೆ ಈ ಮೂರು ವಿಷ್ಣುವನ್ನ ಪರಮಾತ್ಮ ಅಂತ ಹೇಳಲಾಗುತ್ತೆ. ಸೊ ಈ ಮೂರು ವಿಷ್ಣುಗಳ ಬಗ್ಗೆ ವರ್ಣನೆಯನ್ನ ಸೂತ ಗೋಸ್ವಾಮಿಯವರು ಮೊದಲು ಹೇಳ್ತಾರೆ. ಈ ಮೂರು ವಿಷ್ಣುಗಳನ್ನ ಒಟ್ಟಾಗಿ ಪುರುಷಾವತಾರ ಅಂತ ಹೇಳಲಾಗಿದೆ. ಸೊ ಪುರುಷಾವತಾರ ಅಂದರೇನು? ಈ ಮೂರು ವಿಷ್ಣುಗಳ ಚಟುವಟಿಕೆಗಳು, ಪುರುಷಾವತಾರದ ಲೀಲೆಗಳು, ಸೃಷ್ಟಿ ಲೀಲೆ ಅಂತ ಹೇಳಲಾಗುತ್ತೆ. ಸೊ ದೇವರು ಶ್ರೀಕೃಷ್ಣ ಈ ಭೌತಿಕ ಸೃಷ್ಟಿಯನ್ನ ಹೇಗೆ ಮಾಡ್ತಾನೆ? ಈ ಮೂರು ವಿಷ್ಣುಗಳ ಮೂಲಕ, ಪುರುಷಾವತಾರದ ಮೂಲಕ. ಸೊ ಈ ಮೂರು ವಿಷ್ಣುಗಳ ಪ್ರಕಟೀಕರಣದ ನಂತರ ಈ ಮೂರು ವಿಷ್ಣುಗಳ ಮೂಲಕ ದೇವರು ತನ್ನ ನಿತ್ಯ ಲೀಲಾವತಾರಗಳನ್ನ ಪ್ರದರ್ಶಿಸ್ತಾನೆ. ಸೊ ಹಾಗಾಗಿ ಲೀಲಾವತಾರಗಳ ವರ್ಣನೆಯ ಮುಂಚೆ ಪುರುಷಾವತಾರದ ಬಗ್ಗೆ ಸ್ವಲ್ಪ ಉಲ್ಲೇಖ ಮಾಡಲಾಗಿದೆ ಭಾಗವತದಲ್ಲಿ, ಈ ಅಧ್ಯಾಯದಲ್ಲಿ. ಓಕೆ, ಸೊ ನಾವೀಗ 3ನೇ ಅಧ್ಯಾಯದ ಶ್ಲೋಕಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ತಾವೆಲ್ರಿಗೂ ಇದು ಸ್ಪಷ್ಟ ಆಗ್ತಾ ಇದೆಯಾ? ನಾನು ಹೇಳೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಯಾರಿಗಾದ್ರು? ಹರೇ ಕೃಷ್ಣ. ಇಲ್ಲ ಪ್ರಭು, ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಸ್ಪಷ್ಟವಾಗಿದೆಯಲ್ಲ? ಏನಾದ್ರು ಅರ್ಥ ಆಗ್ತಿದೆಯಾ? ಸೊ ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲಿ ದಯವಿಟ್ಟು ನಿಲ್ಸಿ, ಏನಾದ್ರೂ ಪ್ರಶ್ನೆ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಈಗ ನಾನು ಇಲ್ಲಿ ಶ್ಲೋಕಗಳ ಒಂದು PDF ಸಿಕ್ಕಿತ್ತು ನನ್ಗೆ, ಅದನ್ನ ನಾವು ರೆಫರೆನ್ಸ್ಗೆ ಅಂತ ಇಟ್ಕೊಂಡು ಓದ್ತಾ ಹೋಗೋಣ. ಓಕೆ, 3ಯ ಅಧ್ಯಾಯ 1ನೆಯ ಶ್ಲೋಕ. ಸೊ ನಾನು ಶ್ಲೋಕವನ್ನ ಓದ್ತಾ ಹೋಗ್ತೀನಿ. ಕೆಲವರು ನಾನು ಹೇಳಿದಾಗ ತಾವು ಅನುವಾದವನ್ನು ಓದ್ಬೇಕು ತಮ್ಮ ಹತ್ರ ಇರುವಂತ ಪುಸ್ತಕದಿಂದ. ಓಕೆ, ತಮ್ಮೆಲ್ರಿಗೂ ಸ್ಪಷ್ಟ ಆಯ್ತಾ ಹೇಗೆ ನಾವು ಓದ್ತಾ ಕರೀತಾ ಹೋಗೋಣದಂತ?
ಹರೇ ಕೃಷ್ಣ. ಯಾರು ಓದ್ತೀರಾ? ಅನುವಾದವನ್ನ ಯಾರು ಓದ್ತೀರಾ? ನಾನು ಈಗ ಫಸ್ಟ್ ಶ್ಲೋಕ ಹೇಳ್ತೀನಿ, ಆನಂತರ ಅನುವಾದವನ್ನ ಓದ್ತಾ ಹೋಗ್ಬೇಕು. ಯಾರು ಓದ್ತೀರಾ? ಪುಸ್ತಕ ಯಾರ ಹತ್ರ ಇದೆ? ನಾವು ಓದ್ತೀನಿ ಪ್ರಭುಜಿ, ಇದೆ ನನ್ನ ಹತ್ರ ಪಕ್ಷ ಇದೆ. ಓಕೆ ಓಕೆ. ತಮ್ಮ ಹೆಸರು ಪ್ರಭು? ನನ್ಗೆ ಗೊತ್ತಾಗ್ಲಿಲ್ಲ. ಅನಂತ ಕುಲಕರ್ಣಿ. ಅನಂತ ಕುಲಕರ್ಣಿ ಪ್ರಭು. ಓಕೆ. ಸೊ ನಾನು ಶ್ಲೋಕವನ್ನ ಓದ್ತೀನಿ, ತಾವು ಕೂಡ ಒಟ್ಟಿಗೆ ಹೇಳಬಹುದು. ಬಟ್ ಅನುವಾದವನ್ನ ನಮ್ಮ ಅನಂತ ಪ್ರಭು ಅವರು ಓದ್ತಾ ಹೋಗ್ತಾರೆ. ನಾನು ಹೇಳಿದಾಗ ಅವರು ಓದ್ತಾರೆ. ಓಕೆ. ಸೂತ ಉವಾಚ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಾ ಆದೌ ಲೋಕಸಿಸೃಕ್ಷಯ. ಅನಂತ ಪ್ರಭು ಅನುವಾದ ಓದಿ. ಅನುವಾದ. ಸೂತ ಮುನಿಗಳು ಹೇಳಿದರು, ಸೃಷ್ಟಿಯ ಆರಂಭದಲ್ಲಿ ಭಗವಂತನು ಮೊದಲು ತನ್ನನ್ನು ವಿಶ್ವರೂಪ ಪುರುಷಾವತಾರ ವಿಸ್ತರಿಸಿಕೊಂಡನು. ಅಲ್ಲದೆ ಭೌತಿಕ ಸೃಷ್ಟಿಗೆ ಅಗತ್ಯವಾದ ಎಲ್ಲ ದ್ರವ್ಯಗಳನ್ನು ವ್ಯಕ್ತಪಡಿಸಿದನು. ಹೀಗೆ ಭೌತಿಕ ಕ್ರಿಯೆಗೆ 16 ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದವು. ಭೌತಿಕ ಜಗತ್ತಿನಲ್ಲಿ ಸೃಷ್ಟಿಯ ಈ ಕ್ರಿಯೆಯ ಉದ್ದೇಶವಾಗಿತ್ತು. ಹರೇ ಕೃಷ್ಣ. ಇಲ್ಲಿ ಸೂತ ಗೋಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮೊದಲು ಮಹಾವಿಷ್ಣು ಹೇಗೆ ಪ್ರಕಟನ ಆಗ್ತಾನೆ, ಅವನ ಕಾರ್ಯ ಏನು ಅನ್ನೋದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಮಹಾವಿಷ್ಣು ಅಥವಾ ಕಾರಣೋದಕಶಾಹಿ ವಿಷ್ಣುವಿನ ಕಾರ್ಯ, ಅವರ ಕೊಡುಗೆಯನ್ನ ನಾವಿಲ್ಲಿ ಕಾಣ್ತೀವಿ. ಏನ್ ಮಾಡ್ತಾರೆ? ಜಗೃಹೇ ಪೌರುಷಂ ರೂಪಂ. ಆ ಭಗವಂತ, ಆದಿ ಭಗವಂತನಾದಂತಹ ಶ್ರೀಕೃಷ್ಣ ಈ ಪುರುಷಾವತಾರವನ್ನ ಗ್ರಹಿಸ್ತಾನೆ. ಗ್ರಹಿಸಿ ಏನ್ ಮಾಡ್ತಾನೆ? ಮಹದಾದಿಬಿ, ಅವನು ಭೌತಿಕ ಸೃಷ್ಟಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಉತ್ಪತ್ತಿ ಮಾಡ್ತಾನೆ. ಮಹಾವಿಷ್ಣು ಏನ್ ಮಾಡ್ತಾನೆ? ಭೌತಿಕ ಸೃಷ್ಟಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಉತ್ಪತ್ತಿ ಮಾಡ್ತಾನೆ. ಎಷ್ಟು ಸಾಮಗ್ರಿಗಳು ಬೇಕಾಗತ್ತೆ? ಷೋಡಶ. ಷೋಡಶ ಅಂದ್ರೆ ಎಷ್ಟು? 16. 16 ಸಾಮಗ್ರಿಗಳನ್ನು ಉಪಯೋಗಿಸ್ತಾರೆ. ಸೃಷ್ಟಿಗೆ ಭಗವಂತ ಸಾಮಗ್ರಿಯನ್ನು ಉಪಯೋಗಿಸ್ತಾ ಇದ್ದಾನೆ. ಲೋಕ ಸಿಸೃಕ್ಷಯ, ಈ ಜಗತ್ತಿನ ಸೃಷ್ಟಿಗೆಂದು 16 ಸಾಮಗ್ರಿಗಳನ್ನ ದೇವರು ಉಪಯೋಗಿಸಿದ್ದಾನೆ, ಉತ್ಪತ್ತಿ ಮಾಡಿದ್ದಾನೆ. ಯಾವ 16 ಯಾವ್ದದು ಅನ್ನೋದನ್ನ ಪ್ರಭುಪಾದರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. 5 ಪಂಚಮಹಾಭೂತ, 5. ಆನಂತರ 5 ಜ್ಞಾನೇಂದ್ರಿಯ. ಎಷ್ಟಾಯ್ತು ಒಟ್ಟು? ಎಷ್ಟಾಯ್ತು? 10 ಆಯ್ತಲ್ವಾ? ಮತ್ತೆ 5 ಕರ್ಮೇಂದ್ರಿಯ. ಎಷ್ಟಾಯ್ತು? 15 ಪ್ರಭು. 15 ಆಯ್ತು. ಜೊತೆಗೆ ಮನಸ್ಸು 16. ಈ 16 ಭೌತಿಕ ವಸ್ತುಗಳಿವೆಲ್ಲವೂ, ಇವುಗಳನ್ನ ಮಹಾವಿಷ್ಣು ಸೃಷ್ಟಿಸಿದ. ಈ ಮಹಾವಿಷ್ಣು ಸೃಷ್ಟಿಸಿದಂತಹ ಸಾಮಗ್ರಿಗಳನ್ನ ಉಪಯೋಗಿಸಿ ಮುಂದಿನ ಸೃಷ್ಟಿ ನಡೀತಾ ಹೋಗುತ್ತೆ. ಸೊ ಈ ಮಹಾವಿಷ್ಣು ಈ ಸೃಷ್ಟಿ ಮಾಡಿದ ನಂತರ ಏನಾಗುತ್ತೆ? 2ನೇ ಶ್ಲೋಕ. ಯಸ್ಯಾಂಭಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾಭಿಹೃದಾಂಬುಜಾದ್ ಆಸೀತ್ ಬ್ರಹ್ಮ ವಿಶ್ವಸೃಜಾಂ ಪತಿಃ. ಸೊ ಮಹಾವಿಷ್ಣುವಿನ ಸೃಷ್ಟಿ ಆದ ನಂತರ ಆಗ ಅಲ್ಲಿ ನಾವು ನೋಡ್ತೀವಿ ಇನ್ನೊಬ್ಬ ವಿಷ್ಣು ಪ್ರಕಟನಾಗ್ತಾನೆ. ಈ ವಿಷ್ಣು ಪ್ರತಿ ಬ್ರಹ್ಮಾಂಡವನ್ನ ಪ್ರವೇಶಿಸ್ತಾನೆ. ಅಲ್ಲಿ ಶಯಾನಸ್ಯ ಯೋಗ ನಿದ್ರಾಂ ಅಂದ್ರೆ ಏನ್ ಮಾಡ್ತಾ ಇದ್ದಾನೆ? ಆ ವಿಷ್ಣು ಏನ್ ಮಾಡ್ತಾ ಇದ್ದಾನೆ? ಯೋಗ ನಿದ್ರೆಯಲ್ಲಿ ಇದ್ದಾನೆ. ಆ ನಂತರ ಅವನ ನಾಭಿ ಅಂದ್ರೆ ನಾಭಿ ಗೊತ್ತಲ್ಲ, ಹೊಕ್ಕಳದ ಜಾಗ. ಅಲ್ಲಿಂದ ಏನ್ ಬರ್ತಾ ಇದೆ? ಅಂಬುಜ. ಅಂಬುಜ ಅಂದ್ರೆ ಕಮಲ. ಒಂದು ಕಮಲ ಹೊರಬರುತ್ತೆ. ಆ ಕಮಲದಲ್ಲಿ ಯಾರಿದ್ದಾರೆ? ಬ್ರಹ್ಮ. ವಿಶ್ವಸೃಜಾಂ ಪತಿ. ನೋಡಿ, ಸೃಷ್ಟಿಯ ಹಂತ ಹಂತವಾಗಿ ಇಲ್ಲಿ ವರ್ಣನೆ ಮಾಡಲಾಗ್ತಾ ಇದೆ. ಪ್ರಭು ಅನುವಾದ ಓದಿ. 2ನೇ ಶ್ಲೋಕದ ಅನುವಾದ. ಬ್ರಹ್ಮಾಂಡದಲ್ಲಿ ಪುರುಷನು ಪವಡಿಸುತ್ತಾನೆ. ಅವನ ದೇಹದಿಂದ ನಾಭಿ ಸರೋವರದಿಂದ ಕಮಲನಾಳವೊಂದು ಹೊರಹೊಮ್ಮುತ್ತದೆ. ಆ ಕಮಲನಾಳದ ತುದಿಯಲ್ಲಿ ಕಮಲ ಪುಷ್ಪದಿಂದ ಬ್ರಹ್ಮನು ಉದ್ಭವಿಸುತ್ತಾನೆ. ಆ ಬ್ರಹ್ಮನು ಸಕಲ ಯಂತ್ರ ಶಿಲ್ಪಿಗಳ ನಾಯಕನಾಗಿದ್ದಾನೆ. ಹರೇ ಕೃಷ್ಣ. ಸೊ ಬ್ರಹ್ಮ ಮುಂದಿನ ಸೃಷ್ಟಿಯನ್ನ ನೆರವೇರಿಸ್ತಾನೆ. ದೇವರು ಸಾಮಗ್ರಿಯನ್ನ ಕ್ರಿಯೇಟ್ ಮಾಡಿದ, ಆ ಸಾಮಗ್ರಿಗಳನ್ನು ಉಪಯೋಗಿಸಿ ಮುಂದೆ ಸೃಷ್ಟಿ ಮಾಡ್ತಾನೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ಮನೆಯಲ್ಲಿ ಕೆಲವೊಮ್ಮೆ ಮಕ್ಳು ಆಟ ಆಡ್ತಾವಲ್ವಾ, ಅವ್ರಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳ ನಾವು ಆಟದ ಸಾಮಾನ್ ತಂದಿಡ್ತೀವಿ.
ಆ ಮಕ್ಳು ಆಟದ ಸಾಮಾನು ಉಪಯೋಗಿಸಿ ಏನೇನೋ ಬಿಲ್ಡ್ ಮಾಡ್ತವೆ. ಕೆಲವೊಂದ್ಸಲ ಟಾಯ್ಸ್ ಅನ್ನೆಲ್ಲ ಬಿಲ್ಡ್ ಮಾಡ್ತಾವಲ್ವಾ. ಸೊ ದೇವರು ಆದಿ ಸೃಷ್ಟಿಕರ್ತ. ಪ್ರಥಮ ಸೃಷ್ಟಿ ಅದು ದೇವರಿಂದಾನೇ ಆಗುವ. ಅದಾದ ನಂತರ ಎರಡನೇ ಸೃಷ್ಟಿ ಅದನ್ನ ಬ್ರಹ್ಮ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳಲಾಗಿದೆ. ಸೊ ಈ ವಿಷ್ಣುವನ್ನ ನಾವು ಗರ್ಭೋದಕಶಾಯಿ ವಿಷ್ಣು ಅಂತ ಹೇಳ್ತೀವಿ. ಎರಡನೇ ವಿಷ್ಣುವಿನ ವರ್ಣನೆ 2ನೇ ಶ್ಲೋಕದಲ್ಲಿ ಆಗ್ತಾ ಇದೆ. ಈ ವಿಷ್ಣುವಿನ ಶರೀರ ಏನಿದೆ, ಈ ಶರೀರದಲ್ಲಿ ಪೂರ್ತಿ ಸೃಷ್ಟಿ ಅದೆಲ್ಲ ಅಲ್ಲಿ ಸ್ಥಿತವಾಗಿದೆ. ಕೆಲವೊಮ್ಮೆ ವ್ಯಕ್ತಿಗಳು ಈ ಸೃಷ್ಟಿಯನ್ನ ನೋಡಿ, ಈ ಉದಾಹರಣೆಗೆ ನಾನು ಆಗ್ಲೇ ಈ ಫೋಟೋವನ್ನ ತೋರಿಸಿದ್ದೆ, ಇನ್ನೊಂದ್ಸಲ ಇದನ್ನ ತೋರಿಸ್ತೀನಿ ಇಲ್ಲಿ ನೋಡಿ. ಒಂದೇ ಒಂದು ನಿಮಿಷ. ಇಲ್ಲಿದೆ. ಸೊ ಆಗ್ಲೇ ನಾವು ಈ ಗರ್ಭೋದಕಶಾಹಿ ವಿಷ್ಣುವಿನ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ. ಸೊ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಪ್ರಕಟನ ಆಗ್ತಾನೆ ಅಂತ. ಸೊ ಇದೇ ವಿಷ್ಣು ಒಬ್ಬ ಪುರುಷ ರೂಪದಲ್ಲಿ ನಿಲ್ತಾನೆ ಆ ಬ್ರಹ್ಮಾಂಡದಲ್ಲಿ. ಆತನ ಶರೀರದಲ್ಲಿ ಬೇರೆಲ್ಲಾ ಗ್ರಹಗಳು ಸ್ಥಿತವಾಗಿವೆ ಅಂತ ಹೇಳಿ ಜನರು ಕಲ್ಪಿಸಿಕೊಳ್ತಾರೆ. ಆ ರೂಪಕ್ಕೆ ವಿರಾಟ ರೂಪ ಅಂತ ಹೆಸರು ಕೊಡ್ತಾರೆ. ಸೊ ಅದರ ಬಗ್ಗೆ ವರ್ಣನೆ ಮುಂದಿನ ಶ್ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ. 3ನೇ ಶ್ಲೋಕ. ಯಸ್ಯಾವಯವ ಸಂಸ್ಥಾನೈ ಕಲ್ಪಿತೋ ಲೋಕ ವಿಸ್ತರ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಪ್ರಭುಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಬ್ರಹ್ಮಾಂಡದ ಎಲ್ಲ ಗ್ರಹ ಯೋಗಗಳು ಪುರುಷನ ವ್ಯಾಪಕ ಶರೀರದಲ್ಲಿ ಇದೆ. ಇವೇ ಎಲ್ಲ ನಂಬಲಾಗಿದೆ. ಆದರೆ ಸೃಷ್ಟಿಯಾಗಿರುವ ಭೌತಿಕ ಮೂಲಾಂಶಗಳು ಭಗವಂತನ ಅಬಾಧಿತವಾಗಿದ್ದಾನೆ. ಆತನ ಶರೀರವು ಶಾಶ್ವತವಾಗಿ ಆಧ್ಯಾತ್ಮಿಕ ಅದೃಷ್ಟ ನೆಲೆಯಲ್ಲಿ ಇದೆ. ಹರೇ ಕೃಷ್ಣ. ಸೊ ಕೆಲವು ಜನರು ಕೆಲವು ಆಧ್ಯಾತ್ಮಿಕವಾದಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಸೃಷ್ಟಿ ಏನಿದೆಯಲ್ಲ, ಈ ಸೃಷ್ಟಿ ಎಲ್ಲವೂ ಕೂಡ ಆ ವಿಷ್ಣು ರೂಪದಲ್ಲಿ ಏನೋ ಸ್ಥಿತವಾಗಿದೆ. ಆ ವಿಷ್ಣುವಿನ ರೂಪವನ್ನ ನಾವು ಕಾಣಬಹುದು ಈ ಸೃಷ್ಟಿಯ ಮೇಲೆ ಚಿಂತನೆ ಮಾಡ್ತಾ, ಅದರ ಮೇಲೆ ಧ್ಯಾನಿಸ್ತಾ. ಸೊ ಅವರು ಈ ಸೃಷ್ಟಿಯನ್ನೇ ಒಂದು ಪುರುಷ ರೂಪದಲ್ಲಿ ಕಾಣ್ತಾರೆ. ಅವರು ಆ ರೀತಿ ಕಲ್ಪಿಸ್ಕೊಳ್ತಾರೆ. ಆ ಕಲ್ಪನೆಗೆ ವಿರಾಟ್ ಪುರುಷ ಅಂತ ಹೇಳಿ ಹೆಸರಿದೆ. ಸೊ ಆದ್ರೆ ಇದು ಕಲ್ಪನೆ ಮಾತ್ರ. ಅದಕ್ಕೆ ಈ ಶಬ್ದ ಇದೆ ನೋಡಿ, ಕಲ್ಪಿತೋ. ಬಟ್ ಆಕ್ಚುಲಿ ನೋಡೋದಾದ್ರೆ ದೇವರ ಶರೀರ ಏನಿದೆ ಅದು ವಿಶುದ್ಧ, ಅದು ಭೌತಿಕ ಅಲ್ಲ ಅಲ್ವಾ. ಸೊ ಇದೊಂದು ಕಲ್ಪನೆ ಮಾತ್ರ ಜನರು ಹೇಳುವಂಥದ್ದು. ಬಟ್ ಆಕ್ಚುಲಿ ನೋಡೋದಾದ್ರೆ ಆತನ ಶರೀರ ಏನಿದೆ ಅದು ದಿವ್ಯ ಶರೀರ. ಸೊ ಅದರ ಬಗ್ಗೆ 4ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಪಶ್ಯಂತ್ಯದೋ ರೂಪಂ ಅದಭ್ರ ಚಕ್ಷುಷಾ ಸಹಸ್ರಪಾದೋರ್ಭುಜಾನನಾದ್ಭುತಂ ಸಹಸ್ರಮೂರ್ಧ ಶ್ರವಣಾಕ್ಷ ನಾಸಿಕಂ ಸಹಸ್ರಮೌಲ್ಯಂಬರ ಕುಂಡಲೋಲ್ಲಸತ್. ಅನುವಾದ ಓದಿ ಪ್ರಭು. ಓದ್ಲಾ ಪ್ರಭು? ಓದಿ ಮಾತಾಜಿ, ಓದಿ. ಮಾತಾಜಿ ಓದಿ. ನಾನು ಸ್ವಲ್ಪ ಇಲ್ಲಿ ಲೈಟ್ ಹೋಗಿದೆ. ಆಯ್ತು. ಸರಿ ಪ್ರಭು. ಭಕ್ತರು ತಮ್ಮ ಪರಿಪೂರ್ಣ ಕಣ್ಣುಗಳಿಂದ ಅಸಾಧಾರಣವಾದ ಪಾದ, ತೊಡೆ, ತೋಳು, ಮುಖಗಳುಳ್ಳ ಪುರುಷನ ದಿವ್ಯ ರೂಪವನ್ನು ಕಾಣುತ್ತಾರೆ. ಆ ದೇಹದಲ್ಲಿ ಸಾವಿರಾರು ತಲೆ, ಕಿವಿ, ಕಣ್ಣು, ಮೂಗುಗಳಿವೆ. ಹೊಳೆಯುವ ಸಾವಿರಾರು ಕಿರೀಟ, ಕರ್ಣಕುಂಡಲ, ಹಾರಗಳಿಂದ ಆ ದೇಹವು ವಿಭೂಷಿತವಾಗಿದೆ. ಸೊ ಈ ಗರ್ಭೋದಕಶಾಹಿ ವಿಷ್ಣುವಿನ ರೂಪದ ಬಗ್ಗೆ ವರ್ಣನೆ ಇದೆ. ಆ ರೂಪವನ್ನ ಯಾರು ಕಾಣಬಹುದು? ಆ ಭಕ್ತರು ತಮ್ಮ ಪರಿಪೂರ್ಣ ಕಣ್ಣುಗಳಿಂದ ಕಾಣಬಹುದು, ಭಕ್ತಿಯ ಮೂಲಕ ಕಾಣಬಹುದು. ಅದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಆ ಗರ್ಭೋದಕಶಾಹಿ ವಿಷ್ಣುವಿನ ರೂಪ ಅದು ಆಧ್ಯಾತ್ಮಿಕವಾದದ್ದು, ದಿವ್ಯವಾದದ್ದು. ಸೊ ಈ ರೀತಿಯಾಗಿ ಈ ಗರ್ಭೋದಕಶಾಹಿ ವಿಷ್ಣು ಏನಿದ್ದಾನೆ, ಈ ವಿಷ್ಣು ಎಲ್ಲ ಅವತಾರಗಳ ಮೂಲ. ಈ ಅಧ್ಯಾಯದಲ್ಲಿ ನಾವು ಸಾಕಷ್ಟು ಭಗವಂತನ ಅವತಾರಗಳ ವರ್ಣನೆಯನ್ನ ನೋಡೋರಿದ್ದೀವಿ. ಈ ಎಲ್ಲ ಅವತಾರಗಳು ಯಾವ ಅವತಾರದಿಂದ ಪ್ರಕಟವಾಗ್ತವೆ? ಅವೆಲ್ಲವೂ ಪ್ರಕಟವಾಗೋದು ಗರ್ಭೋದಕಶಾಹಿ ವಿಷ್ಣುವಿನಿಂದ. ಅವೆಲ್ಲ ಅವತಾರಗಳು ಕೂಡ ನಿತ್ಯ ಅವತಾರಗಳೇ. ಆದರೆ ಈ ಜಗತ್ತಿನಲ್ಲಿ ಪ್ರಕಟವಾಗುವಂತಹ ವಿಧಾನ ಏನಿದೆ ಅದು ಗರ್ಭೋದಕಶಾಹಿ ವಿಷ್ಣುವಿನ ಮೂಲಕ ಪ್ರಕಟವಾಗ್ತವೆ. ಹಾಗಾಗಿ ಇಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ವರ್ಣನೆಯನ್ನ ಕೊಡ್ಲಾಗಿದೆ. ಸೊ ಅದಾದ ಮೇಲೆ ಈ ಲೀಲಾವತಾರಗಳ ವರ್ಣನೆಯನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ಏತನ್ ನಾನಾವತಾರಾಣಾಂ
ನಿಧಾನಂ ಬೀಜಮವ್ಯಯಂ ಯಸ್ಯಾಂಶಾಂಶೇನ ಸೃಜ್ಯಂತೋ ದೇವತಿರ್ಯನ್ನರಾದಯಃ. ಅನುವಾದ. ಎಸ್ ಪ್ರಭು. ಈ ರೂಪವು ಅಂದರೆ ಪುರುಷನ ದ್ವಿತೀಯ ಅವತಾರವು ಬ್ರಹ್ಮಾಂಡದೊಳಗಿನ ನಾನಾ ಬಗೆಯ ಅಭಿವ್ಯಕ್ತಿಗಳಿಗೆ ಮೂಲ ಆಕಾರ ಮತ್ತು ನಾಶಾತೀತವಾದ ಬೀಜಮೂಲ. ಈ ರೂಪದ ವಿಭಿನ್ನ ಕಣ ಮತ್ತು ಅಂಶಗಳಿಂದ ದೇವತೆಗಳು, ಮಾನವರು ಮತ್ತು ಇತರ ಜೀವಿಗಳು ಸೃಷ್ಟಿಯಾಗಿವೆ. ಸೊ ಈ ಅನುವಾದದಲ್ಲಿ ಮಾತಾಜಿಯವರು ಓದಿದ್ರು ಪುರುಷನ ದ್ವಿತೀಯ ಅವತಾರ ಅಲ್ವಾ? ಈ ದ್ವಿತೀಯ ಅವತಾರದ ಹೆಸರೇನು? ಗರ್ಭೋದಕಶಾಹಿ ವಿಷ್ಣು. ನೆನಪಿರ್ಲಿ. ಈ ಗರ್ಭೋದಕಶಾಹಿ ವಿಷ್ಣುವೇ ಲೀಲಾವತಾರಗಳ ಬೀಜ. ಬೀಜ ಅಂದ್ರೆ ಒಂದು ರೀತಿಯಾದಂತಹ ಪ್ರಕಟವಾಗುವ ಮಾಧ್ಯಮ. ಆ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಲೀಲಾವತಾರಗಳ ಬಗ್ಗೆ ವರ್ಣನೆಯನ್ನ ಮಾಡುವ ಮುಂಚೆ ಲೀಲಾವತಾರಗಳು ಹೇಗೆ ಪ್ರಕಟವಾಗ್ತವೆ, ಯಾರ ಮೂಲಕ ಪ್ರಕಟವಾಗ್ತವೆ ಅಂತ ಸೂತ ಗೋಸ್ವಾಮಿ ಅವರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅವರು ಮುಂದೆ ಹೇಳ್ತಾರೆ, ಈಗ ಲೀಲಾವತಾರಗಳ ವರ್ಣನೆ ಒಂದೊಂದಾಗಿ ಲೀಲಾವತಾರಗಳ ವರ್ಣನೆ ಮಾಡ್ತಾ ಹೋಗ್ತಾರೆ. ಒಟ್ಟಾರೆ 22 ಲೀಲಾವತಾರಗಳ ವರ್ಣನೆ ಇದೆ. ಮೊದಲನೆಯ ಲೀಲಾವತಾರ ಅಂತಲ್ಲ, ಮೊದಲನೆಯ ಅವತಾರ. ಯಾಕಂದ್ರೆ ಸಾಕಷ್ಟು ಬಗೆಯ ಅವತಾರಗಳಿವೆ. ಭಗವಂತನ ಅವತಾರಗಳು ಅನೇಕ ರೀತಿಯದ್ದಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಈ ಭಗವದ್ಗೀತೆ ತಮ್ಮ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ ಒಂದು ಚರ್ಚೆ ಬರುತ್ತೆ. ಅಲ್ಲಿ ಯಾವ್ಯಾವ ರೀತಿಯ ಅವತಾರಗಳಿವೆ ಅನ್ನೋದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಬೋಧನೆಯಲ್ಲಿ ಹೇಳ್ತಾ ಇದ್ದಾರೆ. ಯಾವ್ಯಾವ ರೀತಿಯ ಅವತಾರಗಳಿವೆ ಮಾತಾಜಿಯವರೇ ಓದ್ತೀರಾ? ಕಾಣಿಸ್ತಾ ಇದೆಯಾ ಸ್ಲೈಡ್? ಎಸ್ ಪ್ರಭು. ಓದಿ. 6 ರೀತಿಯ ಅವತಾರಗಳು. 1 ಪುರುಷ ಅವತಾರ, 2 ಲೀಲಾ ಅವತಾರ, 3 ಗುಣ ಅವತಾರ, 4 ಮನ್ವಂತರ ಅವತಾರ, 5 ಯುಗ ಅವತಾರ, 6 ಶಕ್ತ್ಯಾವೇಶ ಅವತಾರ. 6 ಬಗೆಯ ಅವತಾರಗಳು. ಪುರುಷ ಅವತಾರ ಅಂದ್ರೆ ನಾವೇನು ಈ 3 ವಿಷ್ಣುಗಳನ್ನ ಉಲ್ಲೇಖ ಮಾಡಿದ್ವಿ, ವಿಷ್ಣುಗಳ ಬಗ್ಗೆ ನಾವು ಏನು ಕಲ್ತ್ಕೊಂಡ್ವಲ್ಲ, ಆ 3 ವಿಷ್ಣು ರೂಪಗಳು ಪುರುಷ ಅವತಾರ ಅಂತ ಹೇಳಲಾಗುತ್ತೆ. ಲೀಲಾ ಅವತಾರ ಅಂದ್ರೆ ಭಗವಂತನ ಲೀಲೆ. ಉದಾಹರಣೆಗೆ ವಾಮನ, ನರಸಿಂಹ, ರಾಮ, ಅನೇಕ ಲೀಲಾ ಅವತಾರಗಳು. ಸೊ ಇವೆಲ್ಲವೂ ಲೀಲೆಗಳನ್ನ ಪ್ರದರ್ಶಿಸ್ಲಿಕ್ಕೆ ಅಂತ ಬರುವಂಥವು. ಗುಣಾವತಾರ ಅಂದರೆ ಈ ಜಗತ್ತಿನಲ್ಲಿ 3 ಗುಣಗಳು ಪ್ರಧಾನ. ನಾವೇನ್ ತಿಳ್ಕೊಂಡಿದ್ದೀವಿ? ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅಲ್ವಾ? ಈ ಗುಣಗಳನ್ನ ನಿಯಂತ್ರಣ ಮಾಡುವಂತಹ ಅವತಾರಗಳು. ಸತ್ವಗುಣವನ್ನ ನಿಯಂತ್ರಣ ಮಾಡುವಂಥದ್ದು ಶ್ರೀ ವಿಷ್ಣು. ರಜೋಗುಣ ಬ್ರಹ್ಮ ಪ್ರಭು. ತಮೋಗುಣ ಶಿವ ಪ್ರಭು. ಈ 3 ವ್ಯಕ್ತಿಗಳೇನಿದ್ದಾರೆ ಇವರು ಕೂಡ ದೇವರ ಅವತಾರಗಳು. ಇವರಿಗೆ ಗುಣಾವತಾರ ಅಂತ ಹೇಳ್ತಾರೆ. ನಂತರ ಮನ್ವಂತರ ಅವತಾರ. ಮನ್ವಂತರ ಅಂದ್ರೆ ಇದೊಂದು ಸಮಯ ಅವಧಿ. ಇದು ಆಕ್ಚುಲಿ ಮನ್ವಂತರ 71 ಯುಗಗಳು ಒಟ್ಟಾಗಿ ಮನ್ವಂತರ ಅಂತ ಹೇಳ್ತಾರೆ. ಒಂದು ಮನ್ವಂತರಕ್ಕೆ ಅದು ಒಂದು ದೀರ್ಘ ಅವಧಿ. ಆ ಅವಧಿಯಲ್ಲಿ ಬರುವಂತಹ ಅವತಾರಕ್ಕೆ ಪ್ರತಿ ಮನ್ವಂತರ ಒಂದೊಂದು ಅವತಾರ ಬರುತ್ತೆ, ಅದಕ್ಕೆ ಮನ್ವಂತರ ಅವತಾರ. ಅದೇ ರೀತಿಯಾಗಿ ಯುಗಾವತಾರ. ಪ್ರತಿ ಯುಗದಲ್ಲಿ ದೇವರು ಒಂದು ಯುಗ ಧರ್ಮವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಅಂತ ಬರುವಂಥದ್ದು, ಅದು ಯುಗಾವತಾರ. ಅದೇ ರೀತಿಯಾಗಿ 6ನೇ ಅವತಾರ ಶಕ್ತ್ಯಾವೇಶ ಅವತಾರ. ಅಂದ್ರೆ ಒಬ್ಬ ಜೀವಿಗೆ ವಿಶೇಷವಾದ ಶಕ್ತಿಯನ್ನ ಪ್ರದಾನ ಮಾಡಿ ದೇವರು ಅವರಿಂದ ಒಂದು ವಿಶೇಷ ಕಾರ್ಯವನ್ನ ಘಟಿಸ್ತಾನೆ. ಅವ್ರಿಗೆ ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತಾರೆ. ಸೊ ನಾವು ಪುರುಷಾವತಾರವನ್ನ ನೋಡಿದ್ದೀವಿ. ಇನ್ನು ಉಳಿದಿರುವಂತಹ ಅವತಾರಗಳೆಲ್ಲವೂ ಕೂಡ ಈ 22 ಅವತಾರಗಳ ವರ್ಣನೆ ಏನಿದೆ ಈ 3ನೇ ಅಧ್ಯಾಯದಲ್ಲಿ, ಇದರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಮೊದಲನೆಯ ಅವತಾರ ಅದು 6ನೇ ಶ್ಲೋಕದಲ್ಲಿ ವರ್ಣನೆ ಆಗ್ತಾ ಇದೆ. ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಶ್ರಿತಃ ಚಚಾರ ದುಶ್ಚರಂ ಬ್ರಹ್ಮಚರ್ಯಂ ಅಖಂಡಿತಂ. ಓದಿ ಪ್ರಭು ಮಾತಾಜಿ, ಅನುವಾದ ಓದಿ. ಪ್ರಭು. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೆ 4 ಜನ ಅವಿವಾಹಿತ ಕುಮಾರರು ಇದ್ದರು. ಅವರು ಬ್ರಹ್ಮಚರ್ಯ ವ್ರತಸ್ಥರಾಗಿದ್ದು ಪರಮ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಕಠೋರ ತಪಸ್ಸನ್ನಾಚರಿಸಿದರು. ಸೊ ಇಲ್ಲಿ ಅವತಾರ ಮತ್ತೆ ಆ ಅವತಾರ ಮಾಡದಂತಹ ಕಾರ್ಯವನ್ನ ಹೇಳಲಾಗುತ್ತೆ. ನಾವು ನೆನ್ಪಿಟ್ಕೊಳ್ಳಿ, ಮೊದಲನೇ ಅವತಾರ ಯಾವುದು? ಚತುಷ್ಕುಮಾರರು. ಈ ಚತುಷ್ಕುಮಾರರು ಏನ್ ಮಾಡಿದ್ರು? ಒಂದು ಬ್ರಹ್ಮ ಜ್ಞಾನದ ಪಾಲನೆ, ಬ್ರಹ್ಮಚರ್ಯದ ಪಾಲನೆ, ಜ್ಞಾನ ಶಕ್ತಿಯ ಅವತಾರ, ಅದನ್ನ ವರ್ಣನೆ ಮಾಡ್ಲಾಗ್ತಾ ಇದೆ. ಮೊದಲನೇ ಅವತಾರ. 2ನೇ ಅವತಾರ ಅನುವಾದ ಓದಿ ಡೈರೆಕ್ಟ್ ಆಗಿ.
7ನೇ ಶ್ಲೋಕದ ಅನುವಾದ. ಎಸ್ ಪ್ರಭು. ಹ್ಮ್. ಯಜ್ಞಫಲಗಳ ಪರಮ ಯಜ್ಞಫಲಗಳ ಭೋಕ್ತಾರ. ಓದ್ತೀರಾ ಮಾತಾಜಿ? ಯಜ್ಞಫಲಗಳ ಹಾ. ಪರಮ ಭೋಕ್ತಾರನು ವರಹಾವತಾರವನ್ನು ಧಾರಣ ಮಾಡಿ ಹ್ಮ್ ಭೂಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮಾಂಡದ ರಸಾತಲದಿಂದ ಭೂಮಿಯನ್ನು ಉದ್ಧರಿಸಿದನು. ಹಾ. ಸೊ 2ನೇ ಅವತಾರ ವರಾಹ. ಅವನ ಕಾರ್ಯ ಏನಾಗಿತ್ತು? ಭೂಮಿಯನ್ನ ರಸಾತಲದಿಂದ ಎತ್ತಿ ಅದರ ಸ್ಥಿತಿಗೆ ಅವನನ್ನು ವಾಪಸ್ ಅಲ್ಲಿ ಇಟ್ಟ, ಭೂಮಿಯನ್ನ ಧಾರಣೆ ಮಾಡಿದ. ಮುಂದಿನ ಅನುವಾದ ಓದಿ, 8ನೇ ಶ್ಲೋಕದ ಅನುವಾದ. ಋಷಿಕಲ್ಪದಲ್ಲಿ ಪರಮ ಪುರುಷನು ದೇವರ್ಷಿ ನಾರದರ ರೂಪದಲ್ಲಿ 3ನೆಯ ಶಕ್ತ್ಯಾವೇಶ ಅವತಾರವನ್ನು ಧರಿಸಿದನು. ದೇವತೆಗಳಲ್ಲಿ ನಾರದರು ಮಹರ್ಷಿಗಳು ಅವರ ಭಕ್ತಿ ಸಾಧನೆ ಮತ್ತು ನೈಷ್ಕರ್ಮ್ಯವನ್ನು ಬೋಧಿಸುವ ವೇದ ಪ್ರತಿಪಾದನೆಗಳನ್ನು ಸಂಗ್ರಹಿಸಿದರು. ಸೊ 3ನೇ ಅವತಾರ ಯಾವುದು? ಶ್ರೀ ನಾರದರು. ನಾರದರು. ಸೊ ಅವರು ನೈಷ್ಕರ್ಮ್ಯ ಅಥವಾ ಭಕ್ತಿ ಸೇವೆಯನ್ನ ಪ್ರಚಾರ ಮಾಡಿದರು. ನೆಕ್ಸ್ಟ್ ಶ್ಲೋಕದ ಅನುವಾದ ಓದಿ. 9ನೇದು, 4ನೆಯ ಅವತಾರದಲ್ಲಿ ಭಗವಂತನು ರಾಜನಾದ ಧರ್ಮನ ಹೆಂಡತಿಯ ಗರ್ಭದಲ್ಲಿ ನರ ನಾರಾಯಣರೆಂಬ ಹೆಸರಿನಿಂದ ಅವಳಿ ಮಕ್ಕಳಾಗಿ ಅವತರಿಸಿದನು. ಇಂದ್ರಿಯ ನಿಗ್ರಹಕ್ಕಾಗಿ ನರ ನಾರಾಯಣರು ಅಸಾಧಾರಣವಾದ ತಪಸ್ಸನ್ನು ಆಚರಿಸಿದರು. ಸೊ ಇದು 4ನೆಯ ಅವತಾರ, ನರನಾರಾಯಣ ಋಷಿ. ಏನ್ ಮಾಡಿದ್ರು ಅವರು? ತಪಸ್ಸಿನ ಕಾರ್ಯವನ್ನ ಮಾಡಿದ್ರು. ಸೊ ಎಲ್ಲಾ ಅವತಾರಗಳಿಗೂ ಒಂದು ವಿಶೇಷ ಕಾರ್ಯ ಇದೆ, ಅದ್ಭುತವಾದಂತಹ ಕಾರ್ಯ. ಆ ಕಾರ್ಯವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. 10ನೇ ಶ್ಲೋಕದ ಅನುವಾದ ಓದಿ. 10ನೇ ಶ್ಲೋಕ ಅನುವಾದ. 5ನೇ ಅವತಾರವಾದ ಭಗವಾನ್ ಕಪಿಲನು ಸಿದ್ಧರಲ್ಲಿ ಅಗ್ರೇಸರನು. ಅವನು ಅಸುರಿ ಎಂಬ ಹೆಸರಿನ ಬ್ರಾಹ್ಮಣನಿಗೆ ಸೃಷ್ಟಿಯ ಮೂಲ ದ್ರವ್ಯಗಳ ಬಗ್ಗೆ ಮತ್ತು ಸಾಂಖ್ಯ ಸಿದ್ಧಾಂತದ ಬಗ್ಗೆ ಬೋಧನೆ ಮಾಡಿದನು, ಏಕೆಂದರೆ ಕಾಲಾನುಕ್ರಮದಲ್ಲಿ ಆ ಜ್ಞಾನವು ನಷ್ಟವಾಗಿದ್ದಿತು. ಸೊ ಕಪಿಲ ಅವರ ಕಾರ್ಯ ಏನು? ನೋಡಿ ಅವರ ಕಾರ್ಯ ಏನಾಗಿತ್ತು? ಸಾಂಖ್ಯದ ಬೋಧನೆ ಸಾಂಖ್ಯ ತತ್ವದ ಬಗ್ಗೆ ಮತ್ತೆ ಸಾಂಖ್ಯ ಸಿದ್ಧಾಂತದ ಬಗ್ಗೆ ಬೋಧನೆ ಮಾಡಿದ್ರು. ನೆನ್ಪಿಟ್ಕೊಳ್ಳಿ ಆಯ್ತಾ. ಈಗ 11ನೇ ಶ್ಲೋಕ, ಇದು 6ನೆಯ ಅವತಾರ. ಎಸ್, ಓದಿ ಮಾತಾಜಿ. ಋಷಿ ಅತ್ರಿಯ ಮಗನಾಗಿ ಪುರುಷನು ತನ್ನ 6ನೆಯ ಅವತಾರವನ್ನು ಎತ್ತಿದನು. ಅನಸೂಯೆಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆಯ ಗರ್ಭದಿಂದ ಅವತರಿಸಿದನು. ಅಲರ್ಕ, ಪ್ರಹ್ಲಾದ ಮತ್ತು ಇತರರಿಗೆ ಯದು, ಹೈಹಯ ಇತ್ಯಾದಿ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸಿದನು. ಸೊ ಈ 6ನೆಯ ಅವತಾರ ಅದುವೇ ಅತ್ತಿ ಮತ್ತು ಅನಸೂಯೆಯ ಮಗನಾಗಿ ಹುಟ್ಟಿದಂತಹ ದತ್ತಾತ್ರೇಯ ಅವರ ವರ್ಣನೆ. ಏನು ಕಾರ್ಯ ಮಾಡಿದ್ರು ಅವರು ಆಧ್ಯಾತ್ಮ ಜ್ಞಾನವನ್ನ ಬೋಧಿಸಿದರು. ನಂತರ 7ನೇಯದು 12ನೇ ಶ್ಲೋಕದ ಅನುವಾದ. ಪ್ರಜಾಪತಿ ಋಷಿ ಮತ್ತು ಆತನ ಪತ್ನಿ ಅಕೂತಿ ಇವರ ಮಗನಾದ ಯಜ್ಞನೇ 7ನೇ ಅವತಾರ. ಸ್ವಯಂ ಮನುವಿನ ಅಧಿಕಾರದ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಆ ಕಾಲಾವಧಿಯ ಆಳ್ವಿಕೆಯನ್ನು ನಿರ್ವಹಿಸಿದನು. ಸೊ 7ನೇ ಅವತಾರ ಯಜ್ಞ. ಈ ಯಜ್ಞ ಇಂದ್ರನ ಕಾರ್ಯವನ್ನು ನಿರ್ವಹಿಸಿದ ಆ ಮನ್ವಂತರದಲ್ಲಿ. ಯಾಕೆಂದ್ರೆ ಇಂದ್ರನಾಗಲಿಕ್ಕೆ ಯಾವುದೇ ಒಬ್ಬ ಅರ್ಹ ಜೀವಿ ಇರಲಿಲ್ಲ, ಹಾಗಾಗಿ ಭಗವಂತನೇ ಇಂದ್ರನ ಕಾರ್ಯವನ್ನ ನಿರ್ವಹಿಸಿದ 7ನೇ ಅವತಾರ. ಇನ್ನೊಬ್ರು ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಾ? ಬೇರೆಯವ್ರು ಯಾರಾದ್ರೂ ಪುಸ್ತಕ ಇರೋರು ಇದ್ರೆ ಹೇಳಬಹುದು. ಓದ್ಲಿಕ್ಕೆ ಇಷ್ಟಪಡೋದಾದ್ರೆ ಓದ್ತೀರಾ? ಓಕೆ. 8ನೇದು 13ನೇ ಶ್ಲೋಕ ಓದಿ, ಅನುವಾದ ಓದಿ. ನಾಭಿರಾಜ ಮತ್ತು ಅವನ ಪತ್ನಿ ಮೇರು ದೇವಿಯ ಮಗ ಋಷಭ ರಾಜನಾಗಿ ಭಗವಂತನು 8ನೇ ಅವತಾರವನ್ನು ತಾಳಿದನು. ಈ ಅವತಾರದಲ್ಲಿ ಅವನು ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ, ಎಲ್ಲ ಆಶ್ರಮಗಳಿಂದ ಗೌರವ ಪಡೆಯುವ ವ್ಯಕ್ತಿಗಳು ಅನುಸರಿಸುವ ಪರಿಪಕ್ವ ಮಾರ್ಗವನ್ನು ತೋರಿಸಿದನು. ಸೊ ಋಷಭದೇವ ಭಾಗವತದ 5ನೇ ಸ್ಕಂದದಲ್ಲಿ ಇವರ ವರ್ಣನೆ ಬರ್ತದೆ. ಅವ್ರು ಏನ್ ಮಾಡಿದ್ರು? ಅವರು ಶ್ರಮ ನಮಸ್ಕೃತಂ ಅಂದ್ರೆ ಒಂದು ಪಾರಮಹಂಸೆ ಆಶ್ರಮ, ಸನ್ಯಾಸದ ಉತ್ಕೃಷ್ಟ ಸ್ಥಿತಿಯನ್ನ ಅವರು ಪ್ರದರ್ಶಿಸಿದ್ರು. ಸೊ ಅದುವೇ ಋಷಭದೇವ. ಇವನ್ ಜೈನ ಧರ್ಮದಲ್ಲೂ ಕೂಡ ಇವರನ್ನ ಆದಿತೀರ್ಥಂಕರ ಅಂತ ಹೇಳ್ತಾರೆ. ಸೊ 14ನೇದು ಶ್ಲೋಕದ ವರ್ಣನೆ ಓದಿ, ಅನುವಾದ.
ಓದಿ ಓದಿ ಮಾತಾಜಿ, ನೆಕ್ಸ್ಟ್ ಓದ್ತೀನಿ. ಓದಿ. ಹೇ ಬ್ರಾಹ್ಮಣರೇ, ಋಷಿಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನು ತನ್ನ 9ನೇ ಅವತಾರದಲ್ಲಿ ರಾಜನಾಗಿ ಜನಿಸಿದನು. ಪೃಥುವು ಭೂಮಿಯನ್ನು ನಾನಾ ರೀತಿಯ ಬೆಳೆಗಳಿಗಾಗಿ ಸಾಗುವಳಿ ಮಾಡಿದನು. ಆ ಕಾರಣದಿಂದ ಪೃಥ್ವಿಯು ಸುಂದರವೂ ಆಕರ್ಷಕವೂ ಆಯಿತು. ಸೊ ಈ ಜಗತ್ತಿಗೆ ಪೃಥ್ವಿ ಅಂತ ಹೆಸರು ಹೇಳ್ತೀವಿ, ಯಾಕೆಂದ್ರೆ ಅದು ಪೃಥು ಎನ್ನುವ ಭಗವಂತನ ಅವತಾರದಿಂದ ಅದು ಸಂಬಂಧಪಟ್ಟಿದೆ. ಪೃಥ್ವಿಯನ್ನ ಕಡದ, ಭೂಮಿಯನ್ನ ಕಡಿದು ಬೆಳೆಗಳ ಸಾಗುವಳಿಯನ್ನ ಮಾಡ್ದ. ಅದಲ್ಲದೆ ಸಾಕಷ್ಟು ಅದ್ಭುತ ಕಾರ್ಯಗಳನ್ನ, ಒಳ್ಳೆ ಶಾಸನವನ್ನ ಮಾಡ್ದ. ಇದುವೇ 9ನೆಯ ಅವತಾರ. 14ನೇ ಶ್ಲೋಕ. 15ನೇ ಶ್ಲೋಕ ಓದಿ ಅನುವಾದ. ಚಾಕ್ಷುಷ ಮನುವಿನ ಯುಗದ ಅನಂತರ ಉಂಟಾದ ಮಹಾಜಲಯ ಪ್ರಳಯದಲ್ಲಿ ಇಡೀ ವಿಶ್ವವೇ ನೀರಿನ ಆಳದಲ್ಲಿ ಮುಳುಗಿ ಹೋಯಿತು. ಆಗ ಭಗವಂತನು ಮತ್ಸ್ಯಾವತಾರವನ್ನು ತಾಳಿ ತೆಪ್ಪವೊಂದರಿಂದ ವೈವಸ್ವತ ಮನುವನ್ನು ರಕ್ಷಿಸಿದನು. ಇದು ಎಷ್ಟನೇ ಅವತಾರ? 10ನೇ ಅವತಾರ ಅಲ್ವಾ? ಸೊ 10ನೇ ಅವತಾರ ಅದುವೇ ಮತ್ಸ್ಯ. ಏನ್ ಮಾಡ್ದ ಮತ್ಸ್ಯಾವತಾರದ ಮೂಲಕ ದೇವರು? ವೈವಸ್ವತ ಮನುವಿನ ರಕ್ಷಣೆಯನ್ನ ಅಲ್ವಾ? ಒಂದು ಪ್ರಳಯ ಸಮಯವಾಗಿತ್ತು, ಆ ರಕ್ಷಣೆಯನ್ನ ಮಾಡ್ದ. 16ನೇ ಶ್ಲೋಕದ ಅನುವಾದ. ಭಗವಂತನು ತನ್ನ 11ನೆಯ ಅವತಾರದಲ್ಲಿ ಕೂರ್ಮನಾಗಿ ಜನ್ಮ ತಾಳಿದನು. ಕೂರ್ಮಾವತಾರದಲ್ಲಿ ಕೂರ್ಮನ ಚಿಪ್ಪು ಮಂದರಾಚಲಕ್ಕೆ ಆಧಾರವಾಯಿತು. ವಿಶ್ವದ ದೇವಾಸುರರು ಈ ಮಂದರಾಚಲವನ್ನು ಕಡೆಗೋಲಾಗಿ ಬಳಸಿದರು. ಸೊ ಇಲ್ಲಿ ಸಮುದ್ರ ಮಂಥನ, ಕ್ಷೀರ ಸಾಗರದ ಮಂಥನದ ಪ್ರಸಂಗದ ವರ್ಣನೆ. ಆ ಸಮುದ್ರ ಮಂಥನ ದೈವಾಸುರರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಆ ಪ್ರಸಂಗದಲ್ಲಿ ಭಗವಂತನ ಅನೇಕ ಅವತಾರಗಳಲ್ಲಿ ಪ್ರಕಟವಾಗ್ತವೆ. ಮೊದಲನೇದು ಕೂರ್ಮಾವತಾರ. ಕೂರ್ಮಾವತಾರ ಈ ಭೂಮಿಯ ಮಂದರಾಚಲವನ್ನ ಧಾರಣೆ ಮಾಡಿತ್ತು. ಮುಂದಿನ ಶ್ಲೋಕ ಓದಿ. ತನ್ನ 12ನೆಯ ಅವತಾರದಲ್ಲಿ ಭಗವಂತನು ಧನ್ವಂತರಿಯಾಗಿ ಕಾಣಿಸಿಕೊಂಡನು. 13ನೆಯ ಅವತಾರದಲ್ಲಿ ಮೋಹಿನಿಯಾಗಿ ರೂಪ ತಾಳಿ ತನ್ನ ಮನಮೋಹಕ ಸೌಂದರ್ಯದಿಂದ ಅಸುರರನ್ನು ಮೋಹಿತರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ನೀಡಿದನು. ಸೊ 12ನೇದು ಧನ್ವಂತರಂ ದ್ವಾದಶಮ್ಮಂ. ಆದ್ಮೇಲೆ 13ನೇದು ಮೋಹಿನ್ಯಾ ಮೋಹಯನ್ ಸ್ತ್ರೀಯಾ ನಡಿ. ಸೊ ಇವೆಲ್ಲವೂ ಕೂಡ ಸಮುದ್ರ ಮಂಥನದ ಪ್ರಸಂಗದಲ್ಲಿ ಪ್ರಕಟವಾಗುವಂತಹ ಅವತಾರಗಳು. ನಂತರ 14ನೇದು ಓದಿ. ತನ್ನ 14ನೆಯ ಅವತಾರದಲ್ಲಿ ಭಗವಂತನು ನರಸಿಂಹನಾಗಿ ಕಾಣಿಸಿಕೊಂಡನು. ಅಸುರನಾದ ಹಿರಣ್ಯಕಶಿಪುವಿನ ಸದೃಢ ಶರೀರವನ್ನು ತನ್ನ ಉಗುರುಗಳಿಂದ ಬಡಗಿಯು ಬೆತ್ತವನ್ನು ಸೀಳುವಂತೆ ಸೀಳಿ ಹಾಕಿದನು. ಈಗಷ್ಟೇ ನಾವು ನರಸಿಂಹ ಚತುರ್ದಶಿ ಉತ್ಸವನ ಮಾಡಿದ್ದೀವಲ್ವಾ? ನರಸಿಂಹ ಲೀಲೆಯನ್ನ ತಾವೆಲ್ಲ ಕೇಳಿದಿರಾ, ಅದ್ಭುತವಾದಂತಹ ಲೀಲೆ. ಸೊ ದೇವರ 14ನೆಯ ಅವತಾರದಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನಂತರ ನೆಕ್ಸ್ಟ್ 19ನೇ. ತನ್ನ 15ನೆಯ ಅವತಾರದಲ್ಲಿ ಭಗವಂತನು ಕುಬ್ಜ ಬ್ರಾಹ್ಮಣನ ವಾಮನ ರೂಪವನ್ನು ಧರಿಸಿ ಮಹಾರಾಜ ಬಲಿಯ ಯಜ್ಞ ಮಂಟಪದ ಬಳಿಗೆ ಬಂದನು. 3 ಲೋಕಗಳ ದೊರೆತನವನ್ನು ಪಡೆಯಬೇಕೆಂಬುದು ಅವನ ಅಪೇಕ್ಷೆಯಾಗಿದ್ದರೂ ಬಹಳ ಸರಳವಾಗಿ 3 ಹೆಜ್ಜೆಯಷ್ಟು ಭೂಮಿಯನ್ನು ಮಾತ್ರ ದಾನವಾಗಿ ಬೇಡಿದನು. ನಾವು ಆ ದಶಾವತಾರದ ಶ್ಲೋಕದಲ್ಲಿ ಓದ್ತೀವಲ್ವಾ? ಛಲಯಸಿ ವಿಕ್ರಮಣೆ ಬಲಿಮದ್ಭುತ ವಾಮನ ಅಲ್ವಾ? ಸೊ ಈ ವಾಮನನ ಕಾರ್ಯವನ್ನ ಇಲ್ಲಿ ವರ್ಣನೆ ಮಾಡ್ಲಾಗ್ತಾ ಇದೆ. 15ನೆಯ ಅವತಾರ. ನಂತರ 20ನೇ ಶ್ಲೋಕದ ಅನುವಾದ ಓದಿ. ತನ್ನ 16ನೆಯ ಅವತಾರದಲ್ಲಿ ಭಗವಂತನು ಭೃಗುಪತಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು. ಕ್ಷತ್ರಿಯರು ತಮ್ಮ ಧರ್ಮವನ್ನ ಪಾಲನೆ ಮಾಡದೆ ಒಂದು ರೀತಿಯಾಗಿ ಶೋಷಣೆಯನ್ನ ಮಾಡ್ತಾ ಇದ್ರು, ಬ್ರಾಹ್ಮಣರ ಶೋಷಣೆಯನ್ನ. ಇದನ್ನ ಕಂಡಂತಹ ಪರಶುರಾಮ ಅವತಾರ ಆ ಕ್ಷತ್ರಿಯರಿಗೆ ದಂಡವನ್ನ ವಿಧಿಸಿದ, ಅವರನ್ನ ನಾಶ ಮಾಡ್ದ. 21 ಬಾರಿ ಭೂಪರ್ಯಟನೆಯನ್ನ ಮಾಡಿ ನಾಶ ಮಾಡ್ತಾನೆ ಅಲ್ವಾ? ನೆಕ್ಸ್ಟ್ ಮುಂದಿನ ಶ್ಲೋಕ 21ನೇ ಶ್ಲೋಕ. ತನ್ನ 17ನೆಯ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದನು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಉಪಶಾಖೆಗಳಾಗಿ ವಿಂಗಡಿಸಿದರು. ವೇದವ್ಯಾಸರು, ವ್ಯಾಸದೇವರು ಅಂತ ಏನ್ ಹೇಳ್ತೀವಿ, ದೇವರ ಶಕ್ತ್ಯಾವೇಶ ಅವತಾರ. ಈ ವೇದಗಳನ್ನ ಸಂಕಲನೆ, ಇವುಗಳನ್ನ ಲೇಖನ ಮಾಡುವಂತಹ ಕಾರ್ಯಕ್ಕೋಸ್ಕರ ಅವರು ಅವತರಿಸಿದ್ರು.
ಪರಾಶರ ಮತ್ತು ಸತ್ಯವತಿ ಇವರ ಮಗನಾಗಿ ಅವರು ಪ್ರಕಟರಾದರು. ಮುಂದಿನ ಶ್ಲೋಕದ ಅನುವಾದ 22ನೇ ತನ್ನ ಶ್ಲೋಕ. 18ನೇ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳಿಗೆ ಹಲವು ಪ್ರಿಯವಾದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸಿ ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು ಮತ್ತು ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನು ಸಂಹಾರ ಮಾಡಿದನು. ಶ್ರೀರಾಮಚಂದ್ರ ಭಗವಂತನ ಪ್ರಕಟ ವರ್ಣನೆಯನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಏನೇನ್ ಕಾರ್ಯ ಮಾಡ್ದ ಶ್ರೀ ರಾಮಚಂದ್ರ ಈ ಶ್ಲೋಕದ ಪ್ರಕಾರ? ಏನ್ ಕಾರ್ಯ ಮಾಡ್ದ? ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು ಮತ್ತು ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸಿದ್ದ ಅಸುರನಾದ ರಾವಣನನ್ನು ಸಂಹಾರ ಮಾಡಿದನು. ಅನೇಕ ಕಾರ್ಯಗಳು, ಅತಿ ಮಾನುಷ ಕಾರ್ಯಗಳನ್ನ ಮಾಡಿದ. ಮುಖ್ಯವಾಗಿ 2 ಕಾರ್ಯಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಮುಂದೆ 23ನೇ ಶ್ಲೋಕ. 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ತಾನೇ ವೃಷ್ಣಿ ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನು ನಿವಾರಿಸಿದನು. ಸೊ ಇಲ್ಲಿ ತುಂಬಾ ವಿಶೇಷವಾಗಿ ಒಂದು ಗಮನಿಸಬೇಕಾದಂತಹ ವಿಚಾರ 23ನೇ ಶ್ಲೋಕ ನೋಡಿ. ಏಕೋನವಿಂಶೇ ವಿಂಶತಿಂ ಏ ವಿಷ್ಣುಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣ ಇತಿ ಭುವೋ. ರಾಮರು ಮತ್ತೆ ಕೃಷ್ಣ, ಬಲರಾಮ ಮತ್ತೆ ಕೃಷ್ಣ ಇಬ್ರು ಇಲ್ಲಿ ವರ್ಣನೆ ಮಾಡಲಾಗ್ತದೆ. ಭಗವಾನ್ ಅಹರದ್ ಭರಂ. ಭಗವಾನ್ ಅನ್ನುವಂತಹ ಶಬ್ದವನ್ನ ಇಲ್ಲಿ ಮಾತ್ರ ಉಪಯೋಗಿಸಲಾಗಿದೆ. ಅಂದ್ರೆ ಇಲ್ಲಿ ಉಲ್ಲೇಖ ಮಾಡ್ತಾ ಇರುವಂತಹ ಅವತಾರ ಇದು ವಿಶೇಷವಾದ. ಯಾಕಂದ್ರೆ ಈ ಭಗವಾನ್ ಅನ್ನೋ ಶಬ್ದದಿಂದ ಇಲ್ಲಿ ಮಾತ್ರ ಉಲ್ಲೇಖ ಸಂಬೋಧನೆ ಮಾಡಲಾಗಿದೆ. ಯಾಕೆಂದ್ರೆ ಮುಂದೆ ಕೂಡ ಈ ತತ್ವ ಬರುತ್ತೆ. ಹೇಗೆ ಶ್ರೀಕೃಷ್ಣನೇ ಎಲ್ಲ ಅವತಾರಗಳ ಮೂಲ ಅನ್ನೋದನ್ನ ಮುಂದೆ ಹೇಳಲಾಗತ್ತೆ. ಸೊ ಇಲ್ಲಿ ಅದರ ಬಗ್ಗೆ ಸ್ವಲ್ಪ ಸೂಚನೆಯನ್ನ ಕೊಡ್ಲಾಗಿದೆ 23ನೇ ಶ್ಲೋಕದಲ್ಲಿ. ನಂತರ 24ನೇ ಶ್ಲೋಕ ಓದಿ, ಅನುವಾದ ಓದಿ. ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನಾಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವಭಕ್ತರ ದ್ವೇಷಿಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬೌದ್ಧಾವತಾರದ ಉದ್ದೇಶ. ಸೊ ಇಲ್ಲಿ ಇದು ಎಷ್ಟನೇ ಅವತಾರ? 22ನೇ ಅವತಾರ. 22ನೇ ಅವತಾರ. ಯಾವ ಅವತಾರ ಇದು? ಇದುವೇ ಕಲ್ಕಿ, ಬುದ್ಧ ಅವತಾರ. ಬುದ್ಧ ಅವತಾರ, ಕಲಿಯುಗದಲ್ಲಿ ಬರುವಂತಹ ಬುದ್ಧ ಅವತಾರ. ಅದರ ವರ್ಣನೆಯನ್ನ ಇಲ್ಲಿ ಮಾಡಲಾಗಿದೆ. ಸೊ ಇವನು ಬಂದು ಭಗವದ್ವೇಷಿಗಳೇನಿದ್ದಾರೆ ಅವರನ್ನ ಮೋಹಿತರನ್ನಾಗಿ ಮಾಡ್ತಾನೆ ಬೌದ್ಧ ತತ್ವದ ಮೂಲಕ. 25ನೇ ಶ್ಲೋಕದ ವರ್ಣನೆ. 21ನೇ ಅವತಾರ ಅಲ್ಲ ಪ್ರಭುಜಿ ಅವ್ರದ್ದು? 21ನೇ ಅವತಾರ ಅಲ್ಲ ಇದು 22. ಅನಂತರ 2 ಯುಗಗಳ ಸಂಧಿಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ. ಸೊ ಇದು 22ನೇ ಅವತಾರ, ಅದುವೇ ಕಲ್ಕಿ. ಕಲ್ಕಿ ಅವತಾರ ಇದು ವಿಷ್ಣು ಯಶ ಎನ್ನುವಂತಹ ಬ್ರಾಹ್ಮಣನ ಪುತ್ರನಾಗಿ ಜನ್ಮಿಸ್ತಾನೆ. ಜನಿತಾ ವಿಷ್ಣು ಯಶಸ್ಸೋ ನಾಮ್ನ ಕಲ್ಕಿರ್ ಜಗತ್ಪತಿ. ಸೊ ಬಂದು ಏನ್ ಮಾಡ್ತಾನೆ? ದಸ್ಯು ಪ್ರಾಯೇಶು ರಾಜುಷು ಅವರನ್ನ ಅಂದ್ರೆ ಏನು, ಒಂದು ರೀತಿಯಾದಂತ ದರೋಡೆಕೋರರಾಗಿ. ದಸ್ಯು ಅಂದ್ರೆ ದರೋಡೆಕೋರರು. ರಾಜರು ಅಂದ್ರೆ ಆಡಳಿತ ಮಾಡುವಂತಹ ವ್ಯಕ್ತಿಗಳು ಕಳ್ಳರಾಗಿ, ಖದೀಮರಾಗಿ, ದರೋಡೆಕೋರರ ರೀತಿ ವರ್ತನೆ ಮಾಡ್ತಾ ಇರುವಾಗ ಅವನು ಬಂದು ಅವರಿಗೆ ದಂಡವನ್ನ, ಅವರಿಗೆ ಪಾಠವನ್ನ ಕಲಿಸ್ತಾನೆ, ಅವರನ್ನ ಕೊಲ್ತಾನೆ, ವಧೆ ಮಾಡ್ತಾನೆ. ಸೊ ಇದು ಕಲ್ಕಿಯ ಮುಂದೆ ಬರುವಂತಹ ಅವತಾರ ಇದು. ಅದು ಯಾವಾಗ ಆಗತ್ತೆ? ಯುಗ ಸಂಧ್ಯಾಯಾಮ್, ಕಲಿಯುಗದ ಅಂತ್ಯದ ಸಮಯದಲ್ಲಿ, ಯುಗ ಸಂಧ್ಯಾದಲ್ಲಿ. ಸೊ ಒಟ್ಟಾರೆ ಇಲ್ಲಿವರೆಗೆ 22 ಅವತಾರಗಳ ವರ್ಣನೆಯನ್ನ ನೋಡಿದ್ದೀವಿ. ಸೊ ಇಲ್ಲಿ ನೋಡೋದಾದ್ರೆ ಇದು ಇಂಗ್ಲಿಷ್ ನಲ್ಲಿದೆ, ಕ್ಷಮಿಸಿ, ಕನ್ನಡದಲ್ಲಿ ಸಿಗ್ಲಿಲ್ಲ ನನಗೆ. ಒಟ್ಟಾರೆ 22: ಕುಮಾರ, ವರಾಹ, ನಾರದ, ನರನಾರಾಯಣ, ಕಪಿಲ, ನಂತರ ದತ್ತಾತ್ರೇಯ, ಯಜ್ಞ, ಋಷಭ, ಪೃಥು, ಮತ್ಸ್ಯ, ಕೂರ್ಮ, ಧನ್ವಂತರಿ, ಮೋಹಿನಿ, ನರಸಿಂಹ, ವಾಮನ, ಭೃಗುಪತಿ, ಪರಶುರಾಮ, ನಂತರ ವ್ಯಾಸ, ವೇದವ್ಯಾಸರು, ರಾಮಚಂದ್ರ, ಬಲರಾಮ ಮತ್ತೆ ಕೃಷ್ಣ, ನಂತರ ಬುದ್ಧ, ಕೊನೆಯದಾಗಿ ಕಲ್ಕಿ. ಈಗ 22 ಅವತಾರಗಳು ನೋಡ್ಬಿಟ್ವಿ ಅಂದ್ರೆ ಏನು, ಎಲ್ಲ ಅವತಾರಗಳು ಇಲ್ಲಿ ಬಂದ್ಬಿಟ್ವಾ ಅಂತ ಆ ರೀತಿ ನಾವು ಪ್ರಶ್ನೆ ಮಾಡ್ಬೋದು. ಇಲ್ಲ,
ಇದರಿಂದ ನಾವು ಎಲ್ಲಾ ಅವತಾರಗಳನ್ನು ನಾವು ಕಲ್ತ್ಕೊಬಿಟ್ವಿ ಅನ್ನೋದಲ್ಲ. ಯಾಕೆಂದ್ರೆ ಮುಂದೆ ಶ್ಲೋಕದಲ್ಲಿ ಸೂತ ಗೋಸ್ವಾಮಿ ಅವರು ಹೇಳ್ತಾರೆ ನೋಡಿ, ಅವತಾರಾಹ್ಯ ಸಂಖ್ಯೇಯ ಹರೇ ಸತ್ವನಿಧೇರ್ ದ್ವಿಜ ಯಥಾ ವಿದಾಸಿನ ಕುಲ್ಯ ಸರಸಸ್ಯು ಸಹಸ್ರಶ. ಹೇಗೆ ಒಂದು ಜಲಪಾತವಂತ ಹೇಳ್ತೀವಲ್ವಾ, ಅಥವಾ ನೀರಿನ ಒಂದು ದೊಡ್ಡ ಏನು ಸಾಗರ ತರ ಅಥವಾ ಒಂದು ದೊಡ್ಡ ಸರೋವರ ಏನಂತೀವಿ, ಆ ಸರೋವರದಲ್ಲಿ ನೀರು ಅನೇಕ ಜಾಗಗಳಿಂದ ಹೊರಹೊರುತ್ತೆ ಒಂದು ಜಲಪಾತದಲ್ಲಿ ಅಲ್ವಾ, ನೀರಿನ ಸ್ಟ್ರೀಮ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಅವುಗಳನ್ನ ನಾವು ಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರಂತರವಾಗಿ ನೀರು ಹರಿತಾ ಇರ್ತದೆ. ಹಾಗೆ ಭಗವಂತನ ಅವತಾರಗಳು, ಈ ಎಲ್ಲ 22 ಅವತಾರಗಳನ್ನ ಇಲ್ಲಿ ತೋರಿಸಿದ್ದಾರೆ ನೋಡಿ. ಸೊ ಎಲ್ಲ ಅವತಾರಗಳೇನಿವೆ ಇವೆಲ್ಲವೂ ಕೂಡ ನಿರಂತರವಾಗಿ ಕಾಲಕ್ಕನುಗುಣವಾಗಿ ಕಾಲಕ್ರಮದಲ್ಲಿ ಅವು ಪ್ರಕಟವಾಗ್ತಾ ಇರ್ತವೆ, ದಿವ್ಯ ಕ್ರಿಯೆಗಳನ್ನ ಪ್ರದರ್ಶಿಸ್ತಾ ಇರ್ತವೆ. ಇವೆಲ್ಲವುಗಳು ಅಸಂಖ್ಯ ಅವತಾರಗಳಿದ್ದಾವೆ. ಆಕ್ಚುಲಿ ಇಲ್ಲಿ ನಾವು ನೋಡ್ಲಿಕ್ಕೆ 22 ಅಂತ ಗಣನೆ ಮಾಡ್ತಾ ಇದ್ದೀವಿ, ಬಟ್ ಆಕ್ಚುಲಿ ನಾವು ಕೇವಲ 22 ಅಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವುಗಳನ್ನ ಅಸಂಖ್ಯ ಅಂದ್ರೆ ಏನೋ ಅವನ್ನ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವೊಮ್ಮೆ ಅವತಾರಗಳು ಎಷ್ಟು ಅಂತ ಕೇಳಿದ್ರೆ 10 ಅಂತ ಹೇಳ್ತೀವಿ, ದಶಾವತಾರ. ಕೆಲವೊಮ್ಮೆ 22 ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವುಗಳನ್ನ ಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಸಂಖ್ಯ, ಇನ್ಫೈನೈಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಈ ಎಲ್ಲ ಅವತಾರಗಳನ್ನ ಇಲ್ಲಿ ವರ್ಣನೆ ಮಾಡ್ತಾ ಕೊನೆಯದಾಗಿ 28ನೇ ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳೊಂದು ವಿಶೇಷ ಅಂಶವನ್ನ ಹೇಳ್ತಾರೆ. ಇದು ಮುಖ್ಯ ಶ್ಲೋಕ. ಇದು ಇನ್ಫ್ಯಾಕ್ಟ್ ಪೂರ್ತಿ ಭಾಗವತ ಪುರಾಣದಲ್ಲಿ ಇದೊಂದು ಬಹು ಮುಖ್ಯ ಶ್ಲೋಕ, 28ನೇ ಶ್ಲೋಕ 3ನೇ ಅಧ್ಯಾಯದ್ದು. ಈ ಶ್ಲೋಕವನ್ನ ವಿಶೇಷವಾಗಿ ಕಾಣ್ತಾರೆ ಎಲ್ಲ ಆಚಾರ್ಯರು. ಯಾಕೆಂದ್ರೆ ಇಲ್ಲೊಂದು ಒಳ್ಳೆ ತತ್ವವನ್ನ ಹೇಳಲಾಗ್ತಾ ಇದೆ. ಏನದು? ಏತೇ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಏನೆಲ್ಲ ಈಗ ನಾವು 22 ಅವತಾರ ನೋಡಿದ್ವಿ, ಅಥವಾ ಅದಲ್ದೇನೆ ಸಾಕಷ್ಟು ಅವತಾರಗಳಿವೆ, ಅವುಗಳ ಗಣನೆಯನ್ನೆಲ್ಲ ಮಾಡ್ಲಾಗಿಲ್ಲ, ಅವುಗಳನ್ನ ಉಲ್ಲೇಖ ಮಾಡ್ಲಾಗಿಲ್ಲ. ಎಲ್ಲ ಅವತಾರಗಳು ಕೂಡ ಇವೆಲ್ಲವೂ ಪ್ರಕಟವಾಗುವುದು ಶ್ರೀ ಕೃಷ್ಣ ಸ್ವಯಂ ಭಗವಾನ್ ಇವನಿಂದ. ಇವನೇ ಇವೆಲ್ಲವುಗಳ ಮೂಲ. ಅವನ ವಿಸ್ತಾರ, ಅದಕ್ಕೆ ಅಂಶ ಅಂತ ಹೇಳ್ತಾರೆ. ಆ ವಿಸ್ತಾರಕ್ಕೆ ಕಲಾ ಅಂತ ಹೇಳ್ತಾರೆ. ಈ ಎಲ್ಲವೂ ಕೂಡ ಅಂಶ, ಎಲ್ಲವೂ ಅವತಾರಗಳೆಲ್ಲವೂ ಕೂಡ ಆ ಶ್ರೀ ಕೃಷ್ಣ ಸ್ವಯಂ ಭಗವಾನಿನ ಅಂಶ ಅಥವಾ ಅವನ ಅಂಶದ ಅಂಶ ಅಂತ ಹೇಳಲಾಗಿದೆ. ಈ ಶ್ರೀ ಕೃಷ್ಣ ಯಾವಾಗ ಈ ಜಗತ್ತಿನಲ್ಲಿ ಅಸುರರು ಈ ಜಗತ್ತನ್ನ ತುಂಬಾ ಪೀಡಿಸ್ತಾರೋ, ಇಂದ್ರನ ಶತ್ರು ಆದಂತಹ ಅಸುರರೇನಿದ್ದಾರೆ ಅವರು ಈ ಜಗತ್ತನ್ನ ತುಂಬಾ ಜಗತ್ತಿನಲ್ಲಿ ಹಾಹಾಕಾರವನ್ನ ಉಂಟು ಮಾಡಿದಾಗ ಶ್ರೀಕೃಷ್ಣ ಈ ಅವತಾರಗಳ ಮೂಲಕ ಈ ಜಗತ್ತನ್ನ ಸಂರಕ್ಷಿಸ್ತಾನೆ, ಈ ಜಗತ್ತಿಗೆ ಒಂದು ಆನಂದವನ್ನ ಪ್ರದಾನ ಮಾಡ್ತಾನೆ. ಮೃಡಯಂತಿ ಯುಗೆ ಯುಗೆ. ಸೊ ಯಾರು ಇವನು? ಇವನ ಹೆಸರು ಸ್ವಯಂ ಭಗವಾನ್. ಈ ಶಬ್ದ ಬಹಳ ಇಂಪಾರ್ಟೆಂಟ್. ಸ್ವಯಂ ಭಗವಾನ್ ಅಂದ್ರೆ ಇದು ಕೃಷ್ಣ ಮಾತ್ರ. ಕೆಲವೊಮ್ಮೆ ನಾವು ಭಗವಾನ್ ಅನ್ನೋ ಶಬ್ದವನ್ನ ಭಗವಂತನ ಅವತಾರಗಳಿಗೆ ಹೇಳ್ತೀವಿ. ಭಗವಾನ್ ರಾಮಚಂದ್ರ, ಭಗವಾನ್ ನಾರಾಯಣ, ಭಗವಾನ್ ವಾಮನ, ಈ ರೀತಿಯಾಗಿ ನಾವು ಕೆಲವೊಮ್ಮೆ ಈ ಶಬ್ದವನ್ನ ಉಪಯೋಗಿಸ್ತೀವಿ. ಬಟ್ ಆದ್ರೆ ಸ್ವಯಂ ಭಗವಾನ್ ಅನ್ನೋ ಶಬ್ದವನ್ನ ಕೇವಲ ಶ್ರೀ ಕೃಷ್ಣನಿಗೆ ಮಾತ್ರ ಹೇಳಲಾಗ್ತದೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಎಲ್ಲ ಅವತಾರಗಳು ಅವುಗಳ ಮೂಲ ಶ್ರೀಕೃಷ್ಣ ಮಾತ್ರ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಶ್ಲೋಕವನ್ನ ಪೂರ್ತಿ ಭಾಗವತ ಮಹಾಪುರಾಣದ ಒಂದು ಮುಖ್ಯವಾದಂತಹ ಶ್ಲೋಕ ಅದನ್ನ ಹೇಳಲಾಗ್ತದೆ. ಸೊ ಈ ತತ್ವವನ್ನ ನಾವಿಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇದಾದ ಮೇಲೆ ಎಲ್ಲ ಅವತಾರಗಳನ್ನ ನಾವು ಓದಿದ್ವಿ. ಇವುಗಳನ್ನ ತಿಳಿದ ಮೇಲೆ ನಮಗೆ ಏನು ಪ್ರಯೋಜನ ಆಗುತ್ತೆ ಅದನ್ನ ಸೂತ ಗೋಸ್ವಾಮಿ ಅವರು ಹೇಳ್ತಾರೆ ನೋಡಿ. ಜನ್ಮ ಗುಹ್ಯಂ ಭಗವತೋ ಯ ಏತತ್ ಪ್ರಯತೋ ನರಃ ಸಾಯಂ ಪ್ರಾತರ್ ಗೃಣನ್ ಭಕ್ತ್ಯ ದುಃಖ ಗ್ರಾಮಾದ್ ವಿಮುಚ್ಯತೆ. ಮಾತಾಜಿಯವರೇ ಇದರ ಅನುವಾದ ಓದ್ತೀರಾ? 29ರ ಅನುವಾದ. ಹಾ ಪ್ರಭುಜಿ. ಪ್ರಾತಃ ಕಾಲ ಮತ್ತು ಸಾಯಂಕಾಲ ಯಾರು ಭಕ್ತಿಯಿಂದ ಭಗವಂತನ ಗೂಢವಾದ ಅವತಾರ ಕಥನಗಳನ್ನು ಪಠಿಸುತ್ತಾರೋ ಅವರು ಜೀವನದ ಎಲ್ಲಾ ಕ್ಲೇಶಗಳಿಂದಲೂ ಪಾರಾಗುತ್ತಾರೆ.
ಪಾರಾಗುತ್ತಾರೆ, ಮುಕ್ತರಾಗುತ್ತಾರೆ ವರ್ಣನೆಯಲ್ಲಿ ಮಾಡಲಾಗಿದೆ. ಸೊ ಎಲ್ಲಾ ಅವತಾರಗಳನ್ನು ಕೂಡ ನಾವು ಸ್ಮರಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಮುಖ್ಯವಾಗಿ ಎಲ್ಲ ಅವತಾರಗಳ ಮೂಲವಾದಂತ ಶ್ರೀ ಕೃಷ್ಣನನ್ನ ಸ್ಮರಿಸ್ಬೇಕು. ಅವನನ್ನ ಸ್ಮರಿಸಿದ್ರೆ ಅದರಿಂದ ಸಾಕಷ್ಟು ಲಾಭವನ್ನ ಪಡಿತೀವಿ. ಈ ಜನ್ಮ ಸಂಸಾರದ ದುಃಖದಿಂದ ನಾವು ವಿಮುಕ್ತರಾಗ್ತೀವಿ ಅನ್ನೋದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇದೆಲ್ಲ ಆದ್ಮೇಲೆ ಕೆಲವೊಮ್ಮೆ ಜನರು ಈ ಭಗವಂತನ ರೂಪವನ್ನ ಕಲ್ಪಿಸಿಕೊಂಡು ಹೇಳುವಂತಹ ವಿರಾಟ್ ರೂಪದ ಬಗ್ಗೆ ಕೆಲವರು ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಅದನ್ನು ಕೂಡ ಸೂತ ಗೋಸ್ವಾಮಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, 30ನೇ ಶ್ಲೋಕದ ಅನುವಾದ ಓದ್ತೀರಾ? 30, 31, 32. ಭಗವಂತನ ವಿರಾಟ್ ವಿಶ್ವರೂಪವು ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದುದಾಗಿದೆ. ಅಲ್ಪಜ್ಞರು ಮತ್ತು ಆರಂಭ ದಶೆಯಲ್ಲಿರುವವರು ಭಗವಂತನು ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಇಲ್ಲಿ ಏನ್ ಹೇಳಲಾಗ್ತಾ ಇದೆ ಅಂದ್ರೆ, ಒಂದ್ ನಿಮಿಷ, ಕೆಲವೊಮ್ಮೆ ಜೀವಾತ್ಮರು, ಈ ಜಗತ್ನಲ್ಲಿರುವಂತಹ ವ್ಯಕ್ತಿಗಳು, ಅವರಿಗೆ ಭಗವಂತನ ರೂಪ ಇದು ಹೇಗೆ ಭೌತಿಕ ಅಲ್ಲ, ಇದು ದಿವ್ಯ, ಇದು ಆಧ್ಯಾತ್ಮಿಕವಾದಂತಹ ರೂಪ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಸರಳ ಅಲ್ಲ. ಸೊ ಕೆಲವೊಮ್ಮೆ ಅವ್ರು ಏನ್ ಮಾಡ್ತಾರೆ, ಓಕೆ ಈ ಜಗತ್ತು ಒಬ್ಬ ವ್ಯಕ್ತಿಯಿಂದ ನಡೀತಾ ಇದೆ ಅಂದ್ರೆ ಆ ವ್ಯಕ್ತಿ ಹೇಗ್ ಕಾಣ್ತಾನೆ, ಆ ವ್ಯಕ್ತಿಯ ರೂಪ, ಈ ಪೂರ್ತಿ ಬ್ರಹ್ಮಾಂಡವೇ ಆ ವ್ಯಕ್ತಿಯ ರೂಪ ಅನ್ನೋದನ್ನ ಕಲ್ಪಿಸ್ಕೊಳ್ತಾರೆ. ಅವ್ರು ಏನ್ ಕಲ್ಪಿಸ್ಕೊಳ್ತಾರೆ ಅಂದ್ರೆ, ನೋಡಿ ಈ ಪಾತಾಳ ಏನಿದೆ ಈ ವ್ಯಕ್ತಿಯ ಪಾದ, ಇದು ಈ ವ್ಯಕ್ತಿಯ ನಾಭಿ ಏನಿದೆ ಇದು ಈ ಭೂಮಂಡಲ, ಈ ವ್ಯಕ್ತಿಯ ಈ ಹುಬ್ಬು ಮತ್ತೆ ಮೇಲಿನ ಭಾಗಗಳೇನಿವೆ ಇವೆಲ್ಲವೂ ಅಂತರಿಕ್ಷದ ಮೇಲಿರುವಂತಹ ಈ ಗ್ರಹಗಳು. ಈ ರೀತಿಯಾಗಿ ಕಲ್ಪನೆ ಮಾಡ್ಕೊಳ್ತಾರೆ. ಸೊ ಈ ಕಲ್ಪನೆಯ ರೂಪವೇ, ಕಾಲ್ಪನಿಕ ರೂಪವನ್ನೇ ವಿರಾಟ್ ಪುರುಷ ಅಂತ ಹೇಳಿದ್ದಾರೆ. ಆದ್ರೆ ಈ ವಿರಾಟ್ ಪುರುಷದ ಕಲ್ಪನೆಯ ಮೇಲೆ ಧ್ಯಾನ ಮಾಡೋದು ಇದು ಆರಂಭಿಕ ಸ್ತರದಲ್ಲಿರುವವರಿಗೆ ಅವರಿಗೆ ಅಂತ ಉಪದೇಶ ಮಾಡಲಾಗಿದೆ. ಬಟ್ ಆದ್ರೆ ಭಗವಂತನ ನಿಜವಾದಂತಹ ಸ್ವರೂಪ ಏನಿದೆ ಅದು ಆಧ್ಯಾತ್ಮಿಕವಾದದ್ದು. ಅದರ ಮೇಲೆ ನಾವು ದೋಷದ ಆರೋಪಣೆ ಅಥವಾ ಭೌತಿಕದ ಆರೋಪಣೆ ಮಾಡಬಾರದು ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನ ಇಲ್ಲಿ 31 ಮತ್ತು 32ರಲ್ಲಿ ಹೇಳಲಾಗಿದೆ. ಓದ್ತೀರಾ 31 ಮತ್ತು 32 ಅನುವಾದ? ಗಾಳಿಯು ಮೋಡಗಳನ್ನು ಧೂಳನ್ನು ಹಾರಿಸಿಕೊಂಡು ಹೋಗುತ್ತದೆ, ಆದರೆ ಅಜ್ಞರು ಆಕಾಶವು ಮೇಘಾವೃತವೆಂದು ಗಾಳಿಯು ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿಡುತ್ತಾರೆ. ಭೌತಿಕದ ಆರೋಪವನ್ನ ಮಾಡ್ತಾ ಇದ್ದೀವಿ. ದೇವರು ಅವರ ರೂಪ ಆಧ್ಯಾತ್ಮಿಕವಾದದ್ದು, ಶುದ್ಧವಾದದ್ದು, ಅದರ ಮೇಲೆ ಭೌತಿಕದ ಆರೋಪವೇ ಈ ವಿರಾಟ್ ಪುರುಷ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಶ್ಲೋಕದಲ್ಲೂ ಕೂಡ ಇದರ ವರ್ಣನೆ ಇದೆ. ಈ ರೀತಿ ಕಲ್ಪನೆ ಮಾಡುವಂಥದ್ದು ಇದು ಸೂಕ್ಷ್ಮ ಸ್ತರದಲ್ಲೂ ಕಲ್ಪನೆ ಇದೆ. ಒಂದು ಸ್ಥೂಲ ರೂಪದಲ್ಲಿ ಕಲ್ಪನೆ, ಇನ್ನೊಂದು ಸೂಕ್ಷ್ಮ ರೂಪದಲ್ಲಿ ಕಲ್ಪನೆ. ಇವೆರಡೂ ಕೂಡ ವಿರಾಟ್ ರೂಪ, ಇದು ಭೌತಿಕ ಕಲ್ಪನೆಯ ಒಂದು ರೂಪ. ಇದು ಆಕ್ಚುಲಿ ದೇವರ ಆಧ್ಯಾತ್ಮಿಕ ಸ್ವರೂಪ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯಕ್ತಿ ಈ ಎರಡೂ ರೂಪಗಳ ಆ ಕಲ್ಪನೆಯಿಂದ ಮೇಲೇಳಬೇಕು. ಮೇಲೆದ್ದಾಗ ಅವನು ನಿಜವಾಗಿ ದೇವರ ದಿವ್ಯ ಸ್ವರೂಪದ ಅರ್ಥವನ್ನ ಪಡೆಯಬಹುದು. 34 ಮತ್ತು 35ರಲ್ಲಿ ಇದರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಓದ್ತೀರಾ 34 ಅದರ ಅನುವಾದ? ಹಾ ಪ್ರಭುಜಿ. ಭ್ರಮಶೀಲ ಶಕ್ತಿಯು ಕುಸಿದು ಭಗವಂತನ ಕೃಪೆಯಿಂದ ಜೀವಿಯು ಸಂಪೂರ್ಣವಾಗಿ ಜ್ಞಾನ ಸಮೃದ್ಧನಾದಲ್ಲಿ ಕೂಡಲೇ ಆತ್ಮ ಸಾಕ್ಷಾತ್ಕಾರದಿಂದ ಆತ ಜ್ಞಾನೋದಿತನಾಗಿ ವೈಭವಯುತವಾದ ಸ್ವಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಮುಂದೆಂದು ಓದಿ. ವೇದಗಳಿಗೂ ಅತೀತನಾದಂತಹ ಅಭವನ ಮತ್ತು ಅಕರ್ತನ ಜನನ ಹಾಗೂ ಕಾರ್ಯಗಳನ್ನು ವಿದ್ವಾಂಸರು ಹೀಗೆ ವರ್ಣಿಸಿದ್ದಾರೆ. ಅವನೇ ಹೃದಯದ ಒಡೆಯ. ಸೊ ದೇವರಿಗೆ ಹೇಳಬೇಕಂದ್ರೆ ಜನ್ಮ ಇಲ್ಲ, ಅವನಿಗೆ ಅಜನ್ಮ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಯಾವುದೇ ಭೌತಿಕ ಕಾರ್ಯ ಇಲ್ಲ, ಅವನಿಗೆ ಅಕರ್ತ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಆ ಅಜನ್ಮನಾದಂತಹ ಅಕರ್ತನಾದಂತಹ ಭಗವಂತ ಅವನು ಜನ್ಮವನ್ನ ಪಡಿತಾನೆ, ಕಾರ್ಯಗಳನ್ನ ಮಾಡ್ತಾನೆ. ಅವನ ಅವತಾರದಲ್ಲಿ ಇದನ್ನ ನಾವು ಕಾಣ್ತೀವಿ. ಇದು ದಿವ್ಯವಾದದ್ದು, ಇದನ್ನ ಭೌತಿಕ ಅಂತ ನಾವು ಪರಿಗಣಿಸಬಾರ್ದು ಅನ್ನೋದನ್ನ ಇಲ್ಲಿ ಈ ಒಂದು ರೀತಿಯಾದಂತಹ ಚೇತಾವಣಿ ಅಥವಾ ವಾರ್ನಿಂಗ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ದಿವ್ಯ ಆಧ್ಯಾತ್ಮಿಕ ಸ್ವರೂಪ ಭಗವಂತನನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ, ಅದನ್ನ
36 ಶ್ಲೋಕದಲ್ಲಿ ದೇವರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಈ ದೇವರು ಏನಿದ್ದಾನೆ ಇವನು ಅಮೋಘ ಲೀಲಾ, ಅಂದ್ರೆ ಅವನ ಲೀಲೆಯಲ್ಲಿ ಯಾವುದೇ ಒಂದು ದೋಷ ಅನ್ನೋದಿಲ್ಲ. ಅಮೋಘ ಅಂದ್ರೆ ಯಾವುದೇ ದೋಷ ಇಲ್ಲ. ಸಂಪೂರ್ಣ ವಿಶುದ್ಧನಾದಂತಹ ಭಗವಂತ, ಅವನ ಕಾರ್ಯಗಳು ಸಂಪೂರ್ಣವಾಗಿ ವಿಶುದ್ಧವಾಗಿವೆ, ಯಾವುದೇ ಗುಣಗಳ ಪ್ರಭಾವದಲ್ಲಿಲ್ಲ. ಸೊ ಈ ರೀತಿಯಾದಂತಹ ಭಗವಂತನನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. 36ರ ಅನುವಾದ. ದೋಷರಹಿತನಾದ ಚಟುವಟಿಕೆಗಳುಳ್ಳ ಭಗವಂತನು 6 ಇಂದ್ರಿಯಗಳಿಗೂ ಒಡೆಯನಾಗಿದ್ದಾನೆ. ಷಟ್ ಸಂಪದಗಳಿಂದ ಕೂಡಿರುವ ಅವನು ಸರ್ವಶಕ್ತನಾಗಿದ್ದಾನೆ. ಪ್ರಕಟವಾಗಿರುವ ವಿಶ್ವಗಳನ್ನು ಅವನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ. ಆದರೆ ತಾನು ಮಾತ್ರ ಅವುಗಳಿಂದ ಆಬಾಧಿತನಾಗಿಯೇ ಉಳಿಯುತ್ತಾನೆ. ಅವನು ಪ್ರತಿಯೊಂದು ಜೀವಿಯ ಒಳಗಡೆ ಇದ್ದು ಯಾವಾಗಲೂ ಸ್ವತಂತ್ರನಾಗಿಯೇ ಇರುತ್ತಾನೆ. ಷಾಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ಸೊ ಅವನಲ್ಲಿ ಯಾವುದೇ ಲೋಪ ದೋಷಗಳಿಲ್ವಾ ಭೌತಿಕ ಜೀವಿಗಳ ರೀತಿಯಲ್ಲಿ. ಅವನು ಸರ್ವ ಸ್ವತಂತ್ರ, ಅವನು ಸರ್ವ ಶುದ್ಧನು, ಯಾವಾಗಲೂ ಶುದ್ಧನಾಗಿದ್ದಾನೆ. ಸೊ ಈ ರೀತಿಯಾಗಿ ಆಧ್ಯಾತ್ಮಿಕ ಗುಣಗಳುಳ್ಳಂತಹ ಭಗವಂತನ ಸ್ವರೂಪ ಏನಿದೆ, ಈ ಸ್ವರೂಪದ ನಾಮ ರೂಪ ಈ ಗುಣಗಳೇನಿವೆಯಲ್ಲ ಇವೆಲ್ಲವೂ ದಿವ್ಯವಾದವು. ಒಂದು ರೀತಿ ನಾವು ಭಗವಂತನ ಬಗ್ಗೆ ಜ್ಞಾನವನ್ನ ಪಡೆದೇ ಇಲ್ಲದೆ ಇರುವಾಗ ದೇವರನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದಾಗ ಅದು ನಮ್ಗೊಂದು ರೀತಿಯಾಗಿ ಒಗಟಾಗಿ ಕಾಣುತ್ತೆ. ಅಂದ್ರೆ ಏನು ಸರಿಯಾಗಿ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಉದಾಹರಣೆಗೆ ಇಲ್ಲೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಟಚರ್ಯಾಂ ಇವಾಜ್ಞ. ನಮಗೆ ಒಂದು ಈಗ ಭರತನಾಟ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋದಾಗ ಅಲ್ಲಿ ಒಂದು ಪ್ರಸಂಗದ ಬಗ್ಗೆ ಭರತನಾಟ್ಯ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಶ್ರೀ ಕೃಷ್ಣ ಹೇಗೆ ತನ್ನ ತಾಯಿಯ ಜೊತೆ ವರ್ತಿಸ್ತಾ ಇದ್ದಾನೆ, ಕೆಲವೊಮ್ಮೆ ಹೇಗೆ ಬೆಣ್ಣೆಯನ್ನ ಕದಿಲಿಕ್ಕೆ ಅಂತ ಹೇಳಿ ಮನೆಗೆ ಹೋಗಿ ಕದಿತಾ ಇದ್ದಾನೆ ಅನ್ನೋದನ್ನ ಪ್ರಸಂಗ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಆ ಪ್ರಸಂಗದ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ, ಆ ಪ್ರಸಂಗ ಏನು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಾವೇನ್ ನೋಡ್ತೀವಿ, ಆ ವ್ಯಕ್ತಿ ಈ ರೀತಿ ಕೈ ಮೂವ್ ಮಾಡ್ತಾ ಇದ್ದಾನೆ, ಹಿಂಗ್ ಹಾರ್ತಾ ಇದ್ದಾನೆ, ಅದ್ ನೋಡ್ತೀವಿ. ಬಟ್ ಆ ವ್ಯಕ್ತಿ ಯಾವ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ, ಯಾವ ಅರ್ಥವನ್ನ ನಮಗೆ ಹೇಳ್ತಾ ಇದ್ದಾನೆ ಅದ್ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಈ ರೀತಿಯಾಗಿ ನಟನೆ ಮಾಡುವಂತಹ ವ್ಯಕ್ತಿಯ ಹಾವಭಾವಗಳನ್ನ ನಾವು ನೋಡ್ತೀವಿ, ಬಟ್ ಅದ್ರ ಹಿಂದೆ ಇರುವಂತಹ ಅರ್ಥವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಹಾಗೆಯೇ ದೇವರ ಕಾರ್ಯಗಳ ಹಿಂದೆ ಇರುವಂತಹ ಉದ್ದೇಶ, ಅವನ ಜನ್ಮ ಕಾರ್ಯಗಳ ಸ್ವರೂಪವನ್ನ ನಾವು ತಿಳ್ಕೊಳ್ಲಿಕ್ಕಾಗೋದಿಲ್ಲ. ಅದ್ನ ಯಾವಾಗ ತಿಳ್ಕೊಬಹುದು ನಾವು? ಅದು ದೇವರ ಕೃಪೆ ಆದಾಗಲೇ ತಿಳ್ಕೋಬಹುದು. ಭಕ್ತಿ ಸೇವೆಯನ್ನ ಮಾಡಿದಾಗ ನಾವು ಆ ಕೃಪೆಯನ್ನ ಪಡೆಯಬಹುದು. ಆಗ ನಾವು ದೇವರನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅರ್ಹರಾಗ್ತೀವಿ. ಸೊ ಆ ಅರ್ಹತೆ ಏನು ಅನ್ನೋದನ್ನ 38ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಮುಖ್ಯವಾದಂತಹ ಶ್ಲೋಕ. ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೆ. ಆ ರಥಾಂಗಪಾಣಿ ಅಂದ್ರೆ ಇದು ಕೃಷ್ಣನ ಹೆಸರು. ರಥಾಂಗಪಾಣಿ, ರಥದ ಚಕ್ರವನ್ನ ಅವನ ಕೈಯಲ್ಲಿ ಹಿಡಿದು ಹೋಗ್ತಾ ಇದ್ದಾನೆ. ಮಹಾಭಾರತದ ಯುದ್ಧದಲ್ಲಿ ಇದೊಂದು ಪ್ರಸಂಗ ಆಗಿತ್ತು, ತಮ್ಗೆಲ್ಲ ನೆನಪಿರಬಹುದು. ಭೀಷ್ಮನ ಜೊತೆ ಆ ಪ್ರಸಂಗ ಆದದ್ದು. ಸೊ ಈ ರಥಾಂಗಪಾಣಿಯ ಶಕ್ತಿ ಇದು ದುರಂತ ವೀರ್ಯ. ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹೇಗೆ ಅರ್ಥ ಮಾಡ್ಕೋಬಹುದು ನಾವು? ಯೋ ಮಾಯಯ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಯಾವಾಗ ನಾವು ಅಮಾಯಯ ದೋಷರಹಿತ ಶುದ್ಧವಾಗಿ ಶುದ್ಧ ಭಾವನೆಯಿಂದ ನಿರಂತರವಾಗಿ ಸಂತತಯ ಗುರುಗಳ ಉಪದೇಶನವನ್ನ ಪಾಲನೆ ಮಾಡ್ತಾ ಅನುವೃತ್ಯ ಈ ರೀತಿಯಾಗಿ ಭಜನೆ ದೇವರ ಸೇವೆಯನ್ನ ಮಾಡ್ತೀವಲ್ಲ, ಆಗ ನಾವು ದೇವರ ನಿಜವಾದ ಸ್ವರೂಪದ ಅರ್ಥವನ್ನ ಗ್ರಹಿಸಬಹುದು. ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಾವು ಅರ್ಹತೆಯನ್ನ ಪಡೆಯಬಹುದು. ಸೊ ದೇವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಅರ್ಹತೆಯನ್ನ ಹೇಗೆ ಪಡಿಬಹುದು ನಾವು? ಹೇಗೆ ಪಡಿತೀವಿ? ಶ್ರವಣ ಕೀರ್ತನೆ ಭಕ್ತಿಯಿಂದ, ಶುದ್ಧ ಭಕ್ತಿ ಸೇವೆಯಿಂದ, ಶುದ್ಧ ಭಕ್ತಿಯಿಂದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಮಾಯಯ ಸಂತತಯ ಅನುವೃತ್ಯ. ಶುದ್ಧವಾದ ನಿರಂತರವಾದ ಮತ್ತು ಅನುವೃತ್ತಿ ಅಂದ್ರೆ ಗುರುಗಳ ಆದೇಶವನ್ನ ಪಾಲನೆ ಮಾಡುವಂತಹ ಶುದ್ಧ ಭಕ್ತಿಯಿಂದ ನಾವು ದೇವರನ್ನ ಸರಿಯಾಗಿ ತಿಳ್ಕೊಳ್ಬಹುದು. ಸೊ ಈ ರೀತಿಯಾಗಿ ಈ ದೇವರ ಬಗ್ಗೆ ಜ್ಞಾನವನ್ನ ಸೂತ ಗೋಸ್ವಾಮಿ ಎಲ್ಲ ಇದನ್ನ ಹೇಳಾದ್ಮೇಲೆ ಅವ್ರ ಕೊನೆಗೆ ಹೇಳ್ತಾರೆ, ನಾನಿದೆಲ್ಲ ಎಲ್ಲಿಂದ ಕಲ್ತ್ಕೊಂಡೆ ಗೊತ್ತಾ ನಿಮ್ಗೆಲ್ಲ? ಅವ್ರು ಹೇಳ್ತಾರೆ, ಇದನ್ನೇ ಭಾಗವತ ಅನ್ನೋ ಒಂದು ಪುರಾಣ, ಇದನ್ನ ನಾನು ಶುಕದೇವ ಗೋಸ್ವಾಮಿಯಿಂದ ನಾನು ಕಲಿತುಕೊಂಡೆ. ಅದನ್ನ 40ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ.
ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ಈ ಜ್ಞಾನ ಏನಿದೆಯಲ್ಲ ಇದನ್ನ ಭಾಗವತ ಪುರಾಣ ಅಂತ ಹೇಳ್ತಾರೆ. ನಾನೊಂದು 5 ನಿಮಿಷ ತಗೊಳ್ತೀನಿ, ಜಸ್ಟ್ 2-3 ಶ್ಲೋಕ ಇದೆ. ಸಾರಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ. ಓಕೆ ಅಲ್ಲ? ಹರೇ ಕೃಷ್ಣ, ಒಂದು 5 ನಿಮಿಷ ರಿಪೀಟ್ ಮಾಡ್ಬಿಡ್ತೀನ, ಸಾರಿ. ಸೊ ಈ ಜ್ಞಾನ ಏನಿದೆ ಇದಕ್ಕೆ ಭಾಗವತ ಪುರಾಣ ಅಂತ ಹೆಸರು. ಈ ಭಾಗವತ ಪುರಾಣ ಏನಿದೆ ಇದು ಭಗವಂತನೇ, ಇದು ಭಗವಂತನ ಅವತಾರವೇ. ಇದನ್ನ ಭಗವಂತನೇ ರಚಿಸಿದ್ದಾನೆ. ಯಾರದು? ವೇದವ್ಯಾಸರು. ಈ ಪುರಾಣ ಇದು ಭಗವಂತನ ರೂಪವೇ, ಸಾಹಿತ್ಯಿಕ ರೂಪವೇ. ಸೊ ಇದನ್ನ ಓದಿದ್ರೆ ಏನು ನಾವು ಪಡಿಬಹುದು ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ಥ್ಯಯನಂ ಮಹತ್. ಒಬ್ಬ ವ್ಯಕ್ತಿಯ ನಿಶ್ರೇಯಸ್ ಅಂದ್ರೇನು? ಪರಮ ಕಲ್ಯಾಣ. ಅದನ್ನ ಈ ಗ್ರಂಥದ ಪಠಣೆ, ಪಾಲನೆ, ಅದರಿಂದ ನಾವು ಪಡಿತೀವಿ. ವ್ಯಕ್ತಿಯ ಜೀವನ ಸಫಲವಾಗುತ್ತೆ, ಧನ್ಯವಾಗುತ್ತೆ, ಮಂಗಳಕರವಾಗುತ್ತೆ. ಅದು ಈ ಭಾಗವತ ಪುರಾಣದ ಪಾಲನೆಯಿಂದ. ಇದನ್ನ ನಾನು ಹೇಗ್ ಕಲ್ತುಕೊಂಡೆ? ಇದನ್ನ ಹೇಗೆ ವೇದವ್ಯಾಸರು ಪ್ರಚಾರ ಮಾಡಿದ್ರು? ಅವರು ಈ ಜ್ಞಾನವನ್ನ ತನ್ನ ಮಗನಿಗೆ ತಿಳಿಸಿಕೊಟ್ರು. ತದಿದಂ ಗ್ರಾಹಯಾಮಾಸ ಸುತಂ ಆತ್ಮವತಾಂಬರಂ. ವೇದವ್ಯಾಸನ ಮಗ ಯಾರು? ಯಾರಿಗಾದ್ರೂ ಗೊತ್ತಾ? ಶುಕಮುನಿಗಳು. ಸೊ ವೇದವ್ಯಾಸರು, ಭಗವಂತನ ಅವತಾರವಾದಂತಹ ವೇದವ್ಯಾಸರು, ವೇದಗಳನ್ನ ರಚಿಸಿದವರು, ಭಾಗವತ ಪುರಾಣವನ್ನ ಬರೆದವರು. ಅವರು ಈ ಜ್ಞಾನವನ್ನ ಮೊದಲ ಬಾರಿಗೆ ಯಾರಿಗೆ ಕೊಟ್ರು? ಶುಕಮುನಿಗಳಿಗೆ ಕೊಟ್ರು. ಶುಕಮುನಿ ಅವರ ಮಗ ತನ್ನ ಮಗನಿಗೆ ಪಿತೃವಾತ್ಸಲ್ಯವನ್ನ ತೋರಿಸ್ತಾ ಈ ಜ್ಞಾನವನ್ನ ಕೊಟ್ರು ಅವರು. ಆ ನಂತರ ಈ ಜ್ಞಾನ ಹೇಗಿದೆ? ಸರ್ವ ವೇದೇತಿಹಾಸಾನಾಂ. ಇದರಲ್ಲಿ ಎಲ್ಲ ಇತಿಹಾಸ, ಎಲ್ಲ ವೇದಗಳ ಸಾರ ಇದೆ. ಸಾರಂ ಸಾರಂ ಸಮುದ್ರತಂ. ಎಲ್ಲ ವೇದಗಳ ಸಾರ, ಜ್ಞಾನದ ಸಾರ ಅದು ಈ ಭಾಗವತ ಪುರಾಣದಲ್ಲಿದೆ. ಸತು ಸಂಶ್ರಾವಯಮಾಸ ಮಹಾರಾಜಂ ಪರೀಕ್ಷಿತಂ. ಇದೇ ಜ್ಞಾನವನ್ನ ಶುಕಮುನಿಗಳು ಪರೀಕ್ಷಿತನಿಗೆ ಅವನ ಮರಣದ ಸಮಯದ ಮುಂಚೆ ಇದನ್ನ ಅವರು ಅವನಿಗೆ ಹೇಳಿದರು. ಏನಾಗಿತ್ತು ಆ ಪರೀಕ್ಷಿತನಿಗೆ? ಪ್ರಾಯೋಪವಿಷ್ಟ ಗಂಗಾಯಾಂ ಪರೀತಂ ಪರಮರ್ಷಿಭಿ. ಆ ಪರೀಕ್ಷಿತನಿಗೆ ಒಂದು ಶಾಪ ಕೊಡ್ಲಾಗಿತ್ತು. ಆ ಶಾಪ ಅದು ಏನಾಗಿತ್ತು? 7 ದಿನದಲ್ಲಿ ಅವನು ಸಾವನ್ನ ಅಪ್ಪವನಿದ್ದ. ಆ ಸಮಯದಲ್ಲಿ ಅವನು ಉಪವಾಸವನ್ನ ಸ್ವೀಕರಿಸ್ತಾನೆ. ಗಂಗಾ ನದಿಯ ತೀರದಲ್ಲಿ ಹೋಗಿ ಕೂರ್ತಾನೆ. ಆಗ ಅವನು ವಿಶೇಷ ಜಿಜ್ಞಾಸೆಯನ್ನ ಮಾಡ್ತಾನೆ. ದೇವರ ಬಗ್ಗೆ ಅರಿತುಕೊಳ್ಳಿಕ್ಕೆ ಅವನ ತೀವ್ರ ಇಚ್ಛೆ ಇದೆ. ಆ ಇಚ್ಛೆಯನ್ನ ನೋಡಿ ದೇವರೇ ಆ ಶುಕಮುನಿಯನ್ನ, ವೇದವ್ಯಾಸನ ಮಗನಾದಂತವನು ಶುಕಮುನಿ, ವೇದವ್ಯಾಸರಿಂದ ಭಾಗವತ ಪುರಾಣವನ್ನ ಅರಿತುಕೊಂಡಂತಹ ಶುಕಮುನಿಯನ್ನ ದೇವರೇ ಕಳಿಸಿಕೊಡ್ತಾನೆ. ಯಾಕೆಂದ್ರೆ ಪರೀಕ್ಷಿತ ಇವನು ದೇವರ ಪ್ರಿಯ ಭಕ್ತನಾಗಿದ್ದ. ಸೊ ಈ ರೀತಿಯಾಗಿ ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ. ಕೃಷ್ಣ, ಶ್ರೀಕೃಷ್ಣ ತಾನು ಸ್ವಧಾಮಕ್ಕೆ ಮರಳಿ ಹೋಗುವಾಗ ಧರ್ಮ, ಜ್ಞಾನ, ಈ ಎಲ್ಲ ಮುಖ್ಯವಾದಂತಹ ತತ್ವಗಳೇನಿವೆ ಅವೆಲ್ಲವೂ ಕೂಡ ದೇವ್ರ ಜೊತೆ ಹೋಗ್ಬಿಟ್ವಂತೆ. ದೇವ್ರು ಹೋಗ್ತಾ ಇದ್ದಾರೆ ಅಂದ್ಮೇಲೆ ಇನ್ಮೇಲೆ ಈ ಜಗತ್ನಲ್ಲಿ ಇದ್ದು ಏನು ಉಪಯೋಗ ಅನ್ನೋದು ಅವರ ಭಾವನೆ ಆಗಿತ್ತು. ಎಲ್ಲವೂ ಕೂಡ ಅವನ ಜೊತೆನೆ ಹೋಗ್ತಾ ಇದ್ವು. ಆಗ ದೇವರು ಈ ಜಗತ್ತಿನ ಉದ್ಧಾರಕ್ಕೋಸ್ಕರ, ಈ ಜಗತ್ನಲ್ಲಿರೋ ವ್ಯಕ್ತಿಗಳು ಹೇಗಿದ್ದಾರೆ? ಕಲೌ ನಷ್ಟ ದೃಶಾಮೇಶ. ಈ ಕಲಿಯುಗದಲ್ಲಿರುವಂತಹ ಎಲ್ಲರೂ ಅವರಿಗೆ ನಿಜವಾದಂತಹ ದೃಷ್ಟಿ ಅವರು ಕಳೆದುಕೊಂಡ್ಬಿಟ್ಟಿದ್ದಾರೆ. ಅವರ ಆಧ್ಯಾತ್ಮಿಕ ದೃಷ್ಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಅಂತ ಅವರ ಉದ್ಧಾರಕ್ಕೋಸ್ಕರ ಅದೇ ಭಗವಂತ ಶ್ರೀಕೃಷ್ಣನೇ ಮರಳಿ ಇನ್ನೊಂದು ರೂಪದಲ್ಲಿ ಈ ಜಗತ್ತಿಗೆ ವಾಪಸ್ ಅವತರಿಸ್ತಾನೆ. ಆ ರೂಪವೇ ಪುರಾಣಾರ್ಕೋ ಅಧುನೋದಿತ. ಆ ರೂಪವೇ ಭಾಗವತ ಮಹಾಪುರಾಣ. ಒಂದು ರೀತಿಯ ಸೂರ್ಯನ ರೂಪದಲ್ಲಿ ಇದು ಮತ್ತೆ ಪ್ರಕಟವಾಗಿದೆ. ಒಂದು ಘೋರ ಅಂಧಕಾರದ ಕಲಿಯುಗದ ಸಮಯದಲ್ಲಿ ಸೂರ್ಯನ ರೂಪದಲ್ಲಿ ಭಾಗವತ ಪುರಾಣ ಮೂಡಿ ಬರ್ತಾ ಇದೆ ಈ ಜಗತ್ತಿನ ಉದ್ಧಾರಕ್ಕೋಸ್ಕರ. ಇದು ದೇವರ ರೂಪವೇ ಅಂತ ಹೇಳ್ತಾ ಇದ್ದಾರೆ. ತತ್ರ ಕೀರ್ತಯತೋ ವಿಪ್ರರ್ಷೇರ್ ಭೂರಿ ತೇಜಸ. ಇದನ್ನ ನೀವು
ನೀವು ಕೂಡ ಕೇಳಬೇಕು, ಇದು ತುಂಬಾ ಲಾಭಕಾರಿಯಾದದ್ದು. ಎಲ್ಲ ಬ್ರಾಹ್ಮಣರೆಲ್ಲರೂ, ಅವರ ಋಷಿಗಳೆಲ್ಲರೂ ಕೂತಿದ್ರು, ಅವ್ರಿಗೆಲ್ಲ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ನಂತರ ಕೊನೆಯ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಅಹಂ ಚ ಅಧ್ಯಗಮಂ ತತ್ರ ನಿವಿಷ್ಟಸ್ತದ್ ಅನುಗ್ರಹಾತ್ ಸೋಹಂ ವಃ ಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ಅವ್ರು ಹೇಳ್ತಾರೆ, ನಾನೇನ್ ನಿಮ್ಗೆ ಈ ಪ್ರಶ್ನೆಗಳು 6 ಪ್ರಶ್ನೆಗಳು ಏನ್ ಕೇಳಿದ್ರಲ್ಲ, ಇದರ ಉತ್ತರ ಇಲ್ಲಿ ಹೇಳಿದೆ ನೋಡಿ. ದೇವರು ವಾಪಸ್ ತಮ್ಮ ಧಾಮಕ್ಕೆ ಹೋದ ಮೇಲೆ ಧರ್ಮ ಯಾರ ಆಶ್ರಯವನ್ನ ಪಡೀತು? ಈ ಭಾಗವತ ಮಹಾಪುರಾಣದ ಆಶ್ರಯವನ್ನ ಪಡೆಯಿತು. 6ನೇ ಶ್ಲೋಕದ 6ನೇ ಪ್ರಶ್ನೆ ಉತ್ತರ ಇಲ್ಲಿದೆ. ಸೊ ಈ ಜ್ಞಾನವನ್ನ ನಾನು ನನ್ನ ಗುರುಗಳಿಂದ ಪಡೆದೆ, ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಮತಿಯ ಅನುಸಾರವಾಗಿ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೋ ಅದನ್ನ ನಾನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಗುರುಗಳ ಕೊಡುಗೆ ಅಂತ ಹೇಳಿ ಸೂತ ಗೋಸ್ವಾಮಿ ಅವರು ಈ ಜ್ಞಾನವನ್ನ ಶೌನಕ ಋಷಿಗಳಿಗೆ ನೀಡಿದರು. ಸೊ ಈ ರೀತಿಯಾಗಿ ಈ ಶ್ಲೋಕ, ಈ ಅಧ್ಯಾಯ ಇಲ್ಲಿ ಸಂಪೂರ್ಣವಾಗ್ತದೆ. ಸೊ ಈ ಅಧ್ಯಾಯದಲ್ಲಿ ಅನೇಕ ಅಂಶಗಳಿವೆ, ಎಲ್ಲವನ್ನು ನಾವು ಇಲ್ಲಿ ನೋಡಿದ್ದೀವಿ. ಸೊ ಸ್ವಲ್ಪ ಸಂಕ್ಷೇಪವಾಗಿ ಒಂದ್ಸಲ ಇದರ ಮೇಲ್ನೋಟವನ್ನ ನೋಡೋದಾದ್ರೆ ಏನೆಲ್ಲ ನಾವು ಈ ಅಧ್ಯಾಯದಲ್ಲಿ ಕಂಡ್ವಿ ಅನ್ನೋದನ್ನ ಇಲ್ಲಿ ಮತ್ತೊಮ್ಮೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪುರುಷಾವತಾರ ಹೇಗೆ ಪ್ರಕಟವಾಗ್ತದೆ, 3 ವಿಷ್ಣುಗಳ ಕಾರ್ಯವನ್ನ ನೋಡಿದ್ವಿ. ಆ 3 ವಿಷ್ಣುಗಳ ಹೆಸರು ಯಾರಾದ್ರೂ ನೆನಪಿಸ್ತೀರಾ? ಹಾ ಪ್ರಭುಜಿ, ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಅದಾದ ಮೇಲೆ ಗರ್ಭೋದಕಶಾಹಿ ವಿಷ್ಣುವಿನ ಮೂಲಕ ಅವತಾರಗಳು ಪ್ರಕಟಗೊಳ್ತವೆ. ಒಟ್ಟಾರೆ 22 ಅವತಾರಗಳ ವರ್ಣನೆಯನ್ನ ನೋಡಿದ್ವಿ. ಬಟ್ ಆದ್ರೆ ಕೊನೆಯದಾಗಿ ಒಂದು ಅವತಾರ, ಅದು ಅವತಾರವಲ್ಲ, ಅದು ಅವತಾರಿ, ಎಲ್ಲ ಅವತಾರಗಳ ಮೂಲ. ಅದು ಯಾವುದದು? ಕೃಷ್ಣ. ಶ್ರೀಕೃಷ್ಣ. ವಿಶೇಷವಾದ ಶಬ್ದವನ್ನು ಉಪಯೋಗಿಸಲಾಗಿತ್ತು ಶ್ರೀಕೃಷ್ಣನ ವರ್ಣನೆಯಲ್ಲಿ. ಏನದು? ಭಗವಾನ್. ಅದ್ರ ಜೊತೆಗೆ ಇನ್ನೊಂದು ಶಬ್ದ ಇತ್ತು, ಸ್ವಯಂ ಭಗವಾನ್. ಸ್ವಯಂ ಭಗವಾನ್. ಅದು ಪೂರ್ಣ ಶಬ್ದ, ಸ್ವಯಂ ಭಗವಾನ್. ಸೊ ಇದಾದ ಮೇಲೆ ನಾವು ದೇವರನ್ನ ಅರ್ಥ ಮಾಡಿಕೊಳ್ಳುವಾಗ ಕೆಲವು ತಪ್ಪು ಕಲ್ಪನೆಗಳನ್ನ ಮಾಡಬಹುದು. ಅದುವೇ ವಿರಾಟ್ ಪುರುಷ. ಅದರ ಬಗ್ಗೆ ಕೂಡ ಸ್ವಲ್ಪ ಅರಿವನ್ನ ಕೊಟ್ಟು, ಅನಂತರ ದೇವರನ್ನ ಅರ್ಥ ಮಾಡ್ಕೊಳ್ಳುವಂತಹ ವಿಧಾನ ಯಾವುದು ಅನ್ನೋದನ್ನು ಕೂಡ ಸೂತ ಗೋಸ್ವಾಮಿಗಳು ಹೇಳಿದ್ರು. ಶುದ್ಧ ಭಕ್ತಿ ಸೇವೆ, ಅದರಿಂದ ಮಾತ್ರ ದೇವರನ್ನ ನಾವು ತಿಳ್ಕೊಳ್ಳಬಹುದು. ಅದಾದ್ಮೇಲೆ ಈ ಎಲ್ಲ ಜ್ಞಾನವನ್ನ ನನ್ನ ಗುರುಗಳಾದಂತಹ ಶುಕ ಮುನಿಗಳಿಂದ ಕೇಳಿದೆ, ಅವರ ತಂದೆಯಾದಂತಹ ವ್ಯಾಸರಿಂದ ಕೇಳಿದರು. ಈ ಜ್ಞಾನ ಇದು ಭಾಗವತ ಮಹಾಪುರಾಣ, ಇದು ದೇವರ ಸ್ವರೂಪವೇ. ದೇವರೇ ಮತ್ತೆ ಅವರ ನಿರ್ಗಮನದ ನಂತರ ಮತ್ತೆ ಈ ರೂಪದಲ್ಲಿ ಕಂಡುಕೊಂಡಿದ್ದಾರೆ. ಈ ಜಗತ್ತಿನ ಉದ್ಧಾರಕ್ಕೋಸ್ಕರ ಸೂರ್ಯನ ರೂಪದಲ್ಲಿ ಇವರು ಈ ಜಗತ್ತಿಗೆ ದೃಷ್ಟಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ, ಈ ಭಕ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಧರ್ಮ ಅದು ಇವರ ಆಶ್ರಯದಲ್ಲೇ ಇದೆ ಅಂತ ಹೇಳಿ ಶ್ರೀಮದ್ ಭಾಗವತದ ಮಹಿಮೆಯನ್ನ ಸೂತ ಗೋಸ್ವಾಮಿಗಳು ಕೊನೆಯಲ್ಲಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಈ 3ನೆಯ ಅಧ್ಯಾಯ ಏನಿದೆ ಅದು ಇಲ್ಲಿ ಸಂಪೂರ್ಣವಾಗ್ತದೆ. 3ನೇ ಅಧ್ಯಾಯ ಎಲ್ಲ ಅವತಾರಗಳ ಆದಿ ಮೂಲನಾದವನು ಯಾರು? ಶ್ರೀಕೃಷ್ಣ. ಸೊ ಏನಾದ್ರೂ ಯಾರಿಗಾದ್ರೂ ಟೀಕೆ, ಟಿಪ್ಪಣಿ ಅಥವಾ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ರಿ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಆಕ್ಚುಲಿ ಈ ಅಧ್ಯಾಯ ತುಂಬಾ ಕ್ಲಿಷ್ಟವಾದಂತದ್ದು. ನಾನು ಸ್ವಲ್ಪ ಮೇಲ್ಮಟ್ಟದಲ್ಲಿ ಹೇಳಿದೀನಿ, ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಪ್ರಭು. ಹಿರಿಯರಾದಂತಹ ಸರ್ವಲಕ್ಷಣ್ ಪ್ರಭು ಇದ್ದಾರೆ, ಅವ್ರು ಮುಂದಿನ ಕ್ಲಾಸ್ ನಲ್ಲಿ ನೀವು ಅವ್ರಿಗೆ ಹೆಚ್ಚಿನ ವಿವರಣೆಯನ್ನ ಕೇಳ್ಬೋದು. ತುಂಬಾ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅವತಾರ ಹೇಳ್ತಾರಲ್ಲ ಪ್ರಭುಜಿ, ಅದು ಕಲಿಯುಗ ಅಂತ್ಯಕ್ಕೆ. ಕಲಿಯುಗ ಅಂತ್ಯ, ಎಸ್ ಹೌದು. ಅದರ ವರ್ಣನೆಯನ್ನ ಪ್ರಭುಪಾದರ ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾವ ಸಮಯ, ಯಾವ ಜಾಗ, ಯಾರು ಅವರ ತಂದೆ ತಾಯಿ ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಅದನ್ನ ನೀವು ಅಲ್ಲಿ 23-24ನೇ ಶ್ಲೋಕದಲ್ಲಿ ಕಾಣಬಹುದು. ಅದರಲ್ಲಿ ಓದಿ ದಯವಿಟ್ಟು. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಬೇರೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು. ಪ್ರಶ್ನೆ ಇಲ್ಲ ಅಂತ. हरे कृष्णा। चैतन्य प्रसाद प्रभु बहुत
अच्छे से आपने क्लास दिया, थैंक यू ವೆರಿ ಮಚ್. ಸೊ ಈ ಪ್ರಭುಜಿ ತುಂಬಾ ಒಳ್ಳೆ ರೀತಿಯಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ. ಇವಾಗ 5ನೇ ಅಧ್ಯಾಯ ಉಜ್ವಲ ಮಾತಾಜಿ ಅವರು ಕೊಡ್ತಾ ಇದ್ದಾರೆ. ಆಮೇಲೆ 4ನೇ ಅಧ್ಯಾಯ ಪುನಃ ಚೈತನ್ಯ ಪ್ರಸಾದ್ ಪ್ರಭು ಅವರೇ ಕೊಡ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಇಲ್ಲಿ. ಓಕೆ, ಹರೇ ಕೃಷ್ಣ. ಯಾರಿಗೆಲ್ಲ ಚೈತನ್ಯ ಪ್ರಸಾದ್ ಪ್ರಭು ಕ್ಲಾಸ್ ಒಳ್ಳೇದಾಗಿದೆ ಒಂದು ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ರು ಚೈತನ್ಯ ಪ್ರಸಾದ್ ಪ್ರಭು ಕ್ಲಾಸ್ ಪುನಃ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸಂಡೇ ಕೂಡ ಆಕ್ಚುಲಿ ನಮ್ಮ ಪ್ರಭುಗಳು ಅವರು ತುಂಬಾ ಬ್ಯುಸಿ ಇದ್ದಾರೆ. ಆಕ್ಚುಲಿ ಅವ್ರು ತುಂಬಾ ಸೇವೆಯಲ್ಲಿ ತೊಡಗಿದ್ದಾರೆ. ಅವ್ರು ಇಷ್ಟೊಂದು ತಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಸಮಯ ಕೊಡ್ತಾ ಇದ್ದಾರೆ. ತುಂಬಾ ದೊಡ್ಡ ಭಾಗ್ಯದ ವಿಷಯ. ನಾವು ಅವ್ರಿಗೆ ಆಕ್ಚುಲಿ ಕೇಳ್ಬೇಕು. ಅವರ ಸಂಘ ಅನ್ನೋದು ಅದು ನಮ್ಗೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ಲಾಭವನ್ನ ನೀಡ್ತದೆ. ಪ್ರಭುಜಿ ತಾವೇ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ತಗೊಳ್ತೇನೆ. ಇವಾಗ ಸ್ವಲ್ಪ ನಿಮಗೆ ಗೊತ್ತಿದೆ ನಮ್ಗೆ ಬಿಸಿ ಇದ್ದೇನೆ, ಆದ್ರೂ ಕೂಡ ನಿಮ್ ಕ್ಲಾಸು ಕನ್ನಡದಲ್ಲಿ ಒಂದು ಸುಂದರ ಒಳ್ಳೆ ಶುದ್ಧ ಕನ್ನಡದಲ್ಲಿ ಪ್ರಭುಜಿ ತುಂಬಾ ಒಳ್ಳೆ ರೀತಿಯಲ್ಲಿ ಕ್ಲಾಸ್ ಕೊಡ್ತಾ ಇದ್ದಾರೆ. ತುಂಬಾ ಜನರಿಗೆ ಪ್ರಯೋಜನ ಆಗ್ಲಿ. ನಮ್ ಕನ್ನಡದವರು ಕೂಡ ಭಗವಂತ ಭಕ್ತಿಯಲ್ಲಿ ತುಂಬಾ ಮುಂದೆ ಬರ್ಲಿ. ನಿಮ್ಮಂತ ತುಂಬಾ ಒಳ್ಳೆ ರೀತಿಯಲ್ಲಿ ಕ್ಲಾಸ್ ಕೊಡುವಂತ ಜನರು ಇಲ್ಲಿ ಮುಂದೆ ಬಂದ್ರೆ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕನ್ನಡದಲ್ಲಿ ಭಾಗವತವನ್ನು ಕೇಳುವಂತ ಒಂದು ಅವಕಾಶ ಇಲ್ಲಿ ಸಿಗ್ಬಹುದು ಅಂತ ಹೇಳಿ ನಾವು ಪ್ರಭುಜಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಸಂಡೇ ಕೂಡ ಚೈತನ್ಯ ಪ್ರಸಾದ್ ಪ್ರಭು ಕ್ಲಾಸ್ ಕೊಡ್ತಾರೆ. ಹರಿ ಬೋಲ್, ಹರಿ ಬೋಲ್. ಉಜ್ವಲ ಹರೇ ಕೃಷ್ಣ ಮಾತಾಜಿ, ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇಷ್ಟು ಅದ್ಭುತವಾಗಿ ಸುಂದರವಾದ ಕಸ್ತೂರಿ ಕನ್ನಡದಲ್ಲಿ ತುಂಬಾ ಸೊಗಸಾಗಿ ಕೊಟ್ರು. ಹಾಗಾಗಿ ನಾನಿಲ್ಲಿ ಇರುವ ಎಲ್ಲ ಭಕ್ತಾದಿಗಳಿಗೂ ಕೇಳ್ಕೊಳ್ಳೋದು, ಈ ಒಂದು ಭಾಗವತದ ರಸದೌತಣವನ್ನ ನಿಮ್ ಕಡೆಯವರು ಎಲ್ರಿಗೂ ಕೂಡ ಸಿಗ್ಲಿ. ಮುಂದಿನ ಕ್ಲಾಸಿಗೆ ಬರ್ಬೇಕಾದ್ರೆ ನಿಮ್ಮ ಕಡೆಯವರಿಗೆ ಎಲ್ರಿಗೂ ಹೇಳಿ, ಎಲ್ಲರೂ ಪ್ರಭುಗಳ ಬಾಯಿಂದ ಭಾಗವತವನ್ನ ಕೇಳಿ ಅದರ ಆನಂದವನ್ನ ಅನುಭವಿಸ್ಲಿ, ಅದರ ಪ್ರಯೋಜನವನ್ನ ಪಡೀಲಿ. ಪ್ರಭು ತುಂಬಾ ಸುಂದರವಾಗಿ ಹೇಳಿದ್ರೆ, ನನ್ಗೆ ಹೇಳಲಿಕ್ಕೆ ಶಬ್ದನೇ ಇಲ್ಲ. ತುಂಬಾ ಇಡೀ ಖಂಡಿತವಾಗಿ ನಮ್ಗೆ ಯಾವಾಗ್ಲೂ ನೆನಪಿರುತ್ತೆ. 3ನೇ ಅಧ್ಯಾಯ ಯಾವಾಗ್ಲೂ ಸ್ಮೃತಿ ಪಟಲದಲ್ಲಿ ನೆನಪಿರುವ ತರ ವರ್ಣನೆ ಮಾಡಿದೀರಾ. ಪ್ರಭುಪಾದರ ತಾತ್ಪರ್ಯವನ್ನ ಓದಿ ಟೈಮ್ ಸಿಕ್ಕಾಗ ಅದರಲ್ಲಿ ಸಾಕಷ್ಟು ಕಲಿಯುವಂತಹ ಅಂಶಗಳಿವೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಅನಂತ ವೈಷ್ಣವ ವೃಂದ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ಎಲ್ಲರಿಗೂ ಧನ್ಯವಾದಗಳು. ಹರಿ ಬೋಲ್, ಹರಿ ಬೋಲ್. Thank you.